ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಡೈರೆಕ್ಟ್ ಟ್ಯಾಕ್ಸಿಂದ ಇಂಟ್ರಡಕ್ಷನ್ ಆಫ್ ಟು ಟ್ಯಾಕ್ಸ್ನ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಟ್ಯಾಕ್ಸ್ದು ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಇಂಟ್ರಡಕ್ಷನ್ ಟು ಟ್ಯಾಕ್ಸ್ ಆಯಿತಾ. ಇದ್ರೊಳಗೆ ಟ್ಯಾಕ್ಸೇಷನ್ದು ನಿಮ್ಮದು CS ಎಕ್ಸಿಕ್ಯೂಟಿವ್ ಇದೆಯಲ್ಲ, ಅದು ಬಂದ್ಬಿಟ್ಟು 100 ಮಾರ್ಕ್ಸ್ ಪೇಪರು. ಡೈರೆಕ್ಟ್ ಟ್ಯಾಕ್ಸು ನಿಮಗೆ 60 ಮಾರ್ಕ್ಸಿಗೆ ಬರುತ್ತೆ, ಇಂಡೈರೆಕ್ಟ್ ಟ್ಯಾಕ್ಸು ನಿಮಗೆ 40 ಮಾರ್ಕ್ಸ್ಗೆ ಬರುತ್ತೆ ಆಯಿತಾ. ಡೈರೆಕ್ಟ್ ಟ್ಯಾಕ್ಸ್ಗೆ ಎಕ್ಸಾಂಪಲ್ ಕೊಡೋದಾದರೆ ಇನ್ಕಮ್ ಟ್ಯಾಕ್ಸು ಆ ಥರ. ಇಂಡೈರೆಕ್ಟ್ ಟ್ಯಾಕ್ಸಿಗೆ ಎಕ್ಸಾಂಪಲ್ ಕೊಡೋದಾದರೆ GST, ಕಸ್ಟಮ್ಸು ಅವೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್ಗಳು. ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಡೈರೆಕ್ಟ್ಲಿ ಕಲೆಕ್ಟೆಡ್ ಬೈ ದ ಪರ್ಸನ್ ಹೂ ಅರ್ನ್ಸ್. ಯಾರು ಮನಿನ ಇನ್ಕಮ್ನ ಅರ್ನ್ ಮಾಡಿರ್ತಾರಲ್ಲ ಅವ್ರ ಹತ್ರನೇ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಡೈರೆಕ್ಟ್ ಟ್ಯಾಕ್ಸ್ ಅಂತಾರೆ. ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಪರ್ಸನ್ ಪೇಯಿಂಗ್ ದ ಟ್ಯಾಕ್ಸ್ ಟು ದ ಗೌರ್ಮೆಂಟ್ ಆ್ಯಂಡ್ ದ ಬೇರಿಂಗ್ ದ ಟ್ಯಾಕ್ಸ್ ಈಸ್ ಡಿಫ್ರೆಂಟ್. ಅಂದರೆ ಫಾರ್ ಎಕ್ಸಾಂಪಲ್ GST ಹೇಳೋದಾದರೆ, ನೀವು ನಾರ್ಮಲಾಗಿ ಯಾವುದೋ ಒಂದು ಬಿಸ್ಕೆಟು ಏನಾದ್ರು ತೊಗೊತೀರಲ್ಲ, ಅದೆಲ್ಲ GST ಇರುತ್ತೆ ಅದ್ರ ಮೇಲೆ. ನೀವು ಅದಕ್ಕೆ GSTನ ಸೇರಿಸಿ ನೀವು ದುಡ್ಡು ಕೊಡ್ತೀರಾ, ಬಟ್ ಅದನ್ನು ಗೌರ್ಮೆಂಟಿಗೆ ಕಟ್ಟೋದು ಮ್ಯಾನುಫ್ಯಾಕ್ಚರ್ ಮಾಡೋನು. ಆ ಮ್ಯಾನುಫ್ಯಾಕ್ಚರ್ ಮಾಡೋನಿಗೆ ಏನೂ ಎಕ್ಸ್ಪೆನ್ಸ್ ಇರೋಲ್ಲ, ನೀವು ಅದಕ್ಕೆ ದುಡ್ಡು ಕೊಡ್ತೀರಾ, ಅವನು ಅದನ್ನು ಗೌರ್ಮೆಂಟಿಗೆ ಕಟ್ತಾನೆ. ಓಕೆನಾ, ಆ ಥರ. ಆದರೆ ಡೈರೆಕ್ಟ್ ಟ್ಯಾಕ್ಸಲ್ಲಿ ಹೆಂಗೆ ಅಂತಂದರೆ ಅವನು ದುಡ್ದಿದ್ದಾನಕ್ಕೆ ಅವನೇ ಟ್ಯಾಕ್ಸ್ನ ಕಟ್ತಾನೆ. ಓಕೆನಾ. ನೆಕ್ಸ್ಟು ವಾಟ್ ಈಸ್ ಟ್ಯಾಕ್ಸ್ ಅಂತ ನೋಡೋಣ. ಟ್ಯಾಕ್ಸ್ ಅಂದರೆ ಫೀಸ್ ಕಲೆಕ್ಟೆಡ್ ಬೈ ದ ಗೌರ್ಮೆಂಟು ಫೀಸ್ ಕಲೆಕ್ಟ್ ಮಾಡ್ತಾರಲ್ಲ ಅದನ್ನು ಟ್ಯಾಕ್ಸ್ ಅಂತ ಕರೀತಾರೆ. ಇನ್ಕಮ್ ಮೇಲೆ ಅವರು ಫೀಸ್ನ ಕಲೆಕ್ಟ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಹಾಕ್ತಾರೆ. ಪ್ರಾಡಕ್ಟು ಅಥವಾ ಆ್ಯಕ್ಟಿವಿಟೀಸ್ ಮೇಲೆ ಅವರು ಫೀಸ್ನ ಕಲೆಕ್ಟ್ ಮಾಡಿದ್ರೆ ಅದನ್ನು GST ಅಥವಾ ಕಸ್ಟಮ್ಸ್ ಅಂತ ಕರೀತಾರೆ. ಓಕೆನಾ. ವೈ ಟ್ಯಾಕ್ಸ್ ಇಸ್ ಕಲೆಕ್ಟೆಡ್? ಏನಂತ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ? ಆ ಟ್ಯಾಕ್ಸ್ನ ಕಲೆಕ್ಟ್ ಮಾಡಿ ಅವರು ಇನ್ಫ್ರಾಸ್ಟ್ರಕ್ಚರು, ಹೆಲ್ತ್ ಕೇರು, ಡಿಫೆನ್ಸು ಆ ಥರ ಏನೇನು ಯಾವ್ದಾದ್ರು ಡೆವಲಪ್ ಮಾಡೋಕ್ಕೆ, ಇಂಡಿಯನ್ ಡೆವಲಪ್ ಮಾಡೋ ಯಾವ್ದಾದ್ರು ಇದಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಅದನ್ನು. ಓಕೆನಾ. ಪವರ್ ಟು ಕಲೆಕ್ಟ್ ಟ್ಯಾಕ್ಸ್. ಯಾರು ಇವ್ರಿಗೆ ಪವರ್ ಕೊಟ್ಟಿದ್ದು ಕಲೆಕ್ಟ್ ಟ್ಯಾಕ್ಸು ಅಂದರೆ, ಕಲೆಕ್ಟ್ ಮಾಡೋಕ್ಕೆ ಟ್ಯಾಕ್ಸಿನ ಅಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಗಿವ್ಸ್ ದ ಪವರ್ ಟು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪವರ್ ಕೊಡುತ್ತೆ ಕಲೆಕ್ಟ್ ಮಾಡೋಕ್ಕೆ ಟ್ಯಾಕ್ಸ್. ಓಕೆನಾ. ಮತ್ತು ಆರ್ಟಿಕಲ್ 246 ಮೆನ್ಷನ್ ಆಗಿದೆ, ಕಂಟೈನ್ ಆಗಿದೆ 3 ಲಿಸ್ಟು. ಅದು ಶೆಡ್ಯೂಲ್ 7 ಆ ಲಿಸ್ಟು ಇದಾಗಿದೆ. ಏನಿದು 3 ಲಿಸ್ಟು ಅಂದರೆ ಯೂನಿಯನ್ ಲಿಸ್ಟು, ಸ್ಟೇಟ್ ಲಿಸ್ಟು ಮತ್ತು ಕಾನ್ಕರೆಂಟ್ ಲಿಸ್ಟು. ಇದು 3 ಲಿಸ್ಟು ಆರ್ಟಿಕಲ್ 246 ಇದಾಗಿದೆ. ಏನಿದು ಲಿಸ್ಟ್ಗಳು ಅಂದರೆ, ಫಾರ್ ಎಕ್ಸಾಂಪಲ್ ಯೂನಿಯನ್ ಲಿಸ್ಟ್ ಅಂತ ನೋಡೋಕ್ಕೋದ್ರೆ, ಯೂನಿಯನ್ನು ಅಂದರೆ ಸೆಂಟ್ರಲ್ ಗೌರ್ಮೆಂಟು ಯಾವ್ದಾದ್ರ ಮೇಲೆ ಲಾ ಮಾಡ್ಬೋದು ಅಂತ ಆ ಲಿಸ್ಟಲ್ಲಿ ಇರುತ್ತೆ. ಸ್ಟೇಟ್ ಗೌರ್ಮೆಂಟ್ ಎಂತೆಂದ್ರ ಮೇಲೆ ಲಾ ಮಾಡ್ಬೋದು ಅಂತ ಸ್ಟೇಟ್ ಲಿಸ್ಟಲ್ಲಿರುತ್ತೆ. ಕಾನ್ಕರೆಂಟ್ ಲಿಸ್ಟ್ ಅಂತ ಅಂದರೆ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಅದ್ರ ಮೇಲೆ ಲಾ ಮಾಡ್ಬೋದು, ಅದನ್ನು ಕಾನ್ಕರೆಂಟ್ ಲಿಸ್ಟ್ ಅಂತಾರೆ. ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಎ ಪವರ್ ಟು ಮೇಕ್ ಎ ಲಾ ಆನ್ ದ ಮ್ಯಾಟರ್ ಸ್ಪೆಸಿಫೈಡ್ ಇನ್ ದ ಸ್ಟೇಟ್ ಲಿಸ್ಟ್. ಆ ಏನೇನು ಮ್ಯಾಟರ್ ಮೇಲೆ ಲಾ ಮಾಡ್ಬೋದು ಅಂತ ಆ ಲಿಸ್ಟಲ್ಲಿ ಕೊಟ್ಟಿರ್ತಾರೆ, ಅದ್ರ ಮೇಲೆ ಅಷ್ಟೇ ಲಾ ಮಾಡೋಕ್ಕಾಗುತ್ತೆ. ಓಕೆನಾ. ಇದು ಈ 3 ಡಿಫ್ರೆನ್ಸು. ಇನ್ಕಮ್ ಟ್ಯಾಕ್ಸು ಯಾವ್ದ್ರೊಳಗೆ ಮೆನ್ಷನ್ ಆಗಿದೆ ಅಂತಂದರೆ ಎಂಟ್ರಿ ನಂಬರ್ 82 ಯೂನಿಯನ್ ಲಿಸ್ಟಲ್ಲಿ ಇನ್ಕಮ್ ಟ್ಯಾಕ್ಸು ಮೆನ್ಷನ್ ಆಗಿದೆ. ಓಕೆನಾ. ಇದನ್ನು ನೆನ್ಪಿಟ್ಕೊಬೇಕು, MCQಗೆ ಕೇಳ್ಬೋದು. ನೆಕ್ಸ್ಟು ಪರ್ಪಸ್ ಆಫ್ ಲರ್ನಿಂಗ್ ಇನ್ಕಮ್ ಟ್ಯಾಕ್ಸ್. ನಾವು ಯಾಕೆ ಇನ್ಕಮ್ ಟ್ಯಾಕ್ಸ್ನ ಲರ್ನ್ ಮಾಡಬೇಕು? ಟು ಕಂಪ್ಯೂಟ್ ಟ್ಯಾಕ್ಸ್ ಇನ್ಕಮ್ ಅಕಾರ್ಡಿಂಗ್ಲಿ ಟು ಕ್ಯಾಲ್ಕುಲೇಟ್ ದ ಟ್ಯಾಕ್ಸ್ ಟೋಟಲ್ ಟ್ಯಾಕ್ಸ್. ಅಂದರೆ ಟು ಕಂಪ್ಯೂಟ್ ಟೋಟಲ್ ಇನ್ಕಮ್ ಅಕಾರ್ಡಿಂಗ್ಲಿ ಕಂಪ್ಯೂಟ್ ಟೋಟಲ್ ಟ್ಯಾಕ್ಸು. ನಾವು ಎಷ್ಟು ಅರ್ನ್ ಮಾಡ್ತೀವಿ, ನಮ್ಗೆ ಎಷ್ಟು ಟೋಟಲ್ ಇನ್ಕಮ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಅದ್ರ ಪ್ರಕಾರ ನಾವು ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ ನಾವು ಇನ್ಕಮ್ ಟ್ಯಾಕ್ಸ್ನ ಮಾಡ್ತಾಯಿದ್ದೀವಿ. ಓಕೆನಾ. ಇದನ್ನು ಏನಂತ ಅಂದರೆ ಸ್ಟೆಪ್ಸ್ ಇದೆ ಇದಕ್ಕೆ. ಹೇಗೆ ನಾವು ಇದನ್ನು ನಮ್ಮ ಇನ್ಕಮ್ ಎಷ್ಟು, ಅದಕ್ಕೆ ಟ್ಯಾಕ್ಸ್ ಎಷ್ಟು ಬೀಳುತ್ತೆ ಅಂತೆಲ್ಲ ಕಂಡುಹಿಡಿಯೋದಕ್ಕೆ ಸ್ಟೆಪ್ಸ್ ಇದೆ. ಫಸ್ಟ್ ಸ್ಟೆಪ್ಪು ಡಿಟರ್ಮೈನ್ ದ ರೆಸಿಡೆನ್ಷಿಯಲ್ ಅಂತಂದರೆ ನೀನು ಇಂಡಿಯಾದಲ್ಲಿದ್ದರೆ, ನೀನು ಇಂಡಿಯಾದಲ್ಲಿ ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ನಿನಗೆ ಅದಕ್ಕೆ ಲಯಬಲ್ ಆಗಿರುತ್ತೆ. ಔಟ್ಸೈಡ್ ಇಂಡಿಯಾ ಇರೋರಿಗೆ, ಅವ್ರು ಏನಾದ್ರು ಇಲ್ಲಿಂದ ಇನ್ಕಮ್ ಅರ್ನ್ ಮಾಡಿದ್ರೆ, ಅಂದರೆ ಔಟ್ಸೈಡ್ ಇಂಡಿಯಾ ಇದ್ದು ಬಿಸ್ನೆಸ್ ಏನಾದ್ರು ಇಲ್ಲಿ ಇಂಡಿಯಾದಲ್ಲಿ ಮಾಡ್ತಾ ಇದ್ದು ಅಲ್ಲಿಂದ ಇನ್ಕಮ್ ಬರ್ತಾಯಿದ್ರೆ ಆ ಇನ್ಕಮ್ಗೆ ಅವರು ಟ್ಯಾಕ್ಸಿಗೆ ಲಯಬಲ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಏನಾದ್ರು ಔಟ್ಸೈಡ್ ಇಂಡಿಯಾ ಹೋಗ್ಬಿಟ್ಟು ಮ್ಯಾಚ್ ಆಡಿದ್ರು ಅಂದ್ಕೊಳ್ಳಿ, ಅಲ್ಲಿ ಮ್ಯಾಚ್ ಫೀಸ್ ಬರುತ್ತಲ್ಲ ಅದಕ್ಕೆ ಇಂಡಿಯಾದಲ್ಲಿ ಟ್ಯಾಕ್ಸ್ ಇರುತ್ತೆ ಅವ್ರಿಗೆ. ಆದರೆ ಮತ್ತು ನಾರ್ಮಲ್ ಏನೇನು ಥಿಂಗ್ಸ್ ಇರುತ್ತೋ ಅದನ್ನು ಅವ್ರಿಗೆ ಟ್ಯಾಕ್ಸೇಬಲ್ ಆಗಿರ್ತಾರೆ. ಹಾಗೆ ABD ವಿಲಿಯರ್ಸ್ ಇಂಡಿಯಾದಲ್ಲಿ ಬಂದು ಆಡ್ತಾರಲ್ವ, ಅವ್ರಿಗೆ ಫೀಸ್ ಅಮೌಂಟ್ ಕೊಡ್ತಾರಲ್ಲ ಅದನ್ನು ಇಂಡಿಯಾದಲ್ಲಿ ಟ್ಯಾಕ್ಸ್ ಇರುತ್ತೆ. ಆದರೆ ABD ಅವ್ರ ಮನೆಯಲ್ಲಿ ಅಂದರೆ ಅವ್ರದ್ದು ಬೇರೆ ಇನ್ಕಮ್ ಅವ್ರ ದೇಶದಲ್ಲಿ ಏನಾದರೂ ಇದ್ದರೆ ಅದಕ್ಕೆ ಇಂಡಿಯನ್ ಟ್ಯಾಕ್ಸ್ ಇಲ್ಲ. ಅವ್ರು ಹೊರ್ಗಡೆಯಿಂದ ಬಂದು ಇಲ್ಲಿ ಏನಾದ್ರು ದುಡ್ಡು ಮಾಡ್ಕೊಂಡು ಹೋಗ್ತಿದ್ರೆ ಅದ್ರ ಮೇಲೆ ಇಂಡಿಯನ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅವರು. ಓಕೆನಾ. ನೆಕ್ಸ್ಟು ಅದೇ ಮತ್ತು ಸ್ಕೋಪ್ ಆಫ್ ಟೋಟಲ್ ಇನ್ಕಮ್, ಎಲ್ಲಿಂದ ಬರ್ತಾ ಇದೆ ಇನ್ಕಮ್ಮು ಅದನ್ನು ನೋಡಬೇಕು ನಾವು. ಔಟ್ಸೈಡಿಂದ ಬರ್ತಾ ಇದೆಯಾ, ಇಂಡಿಯಾದಿಂದ ಬರ್ತಾ ಇದೆಯಾ, ಅವ್ರು ಔಟ್ಸೈಡರಾ ಇಲ್ಲ ರೆಸಿಡೆಂಟಾ, ಅದೆಲ್ಲ ನೋಡಬೇಕಾಗತ್ತೆ. ನೆಕ್ಸ್ಟು
ಸ್ಟೆಪ್ ಬಂದ್ಬಿಟ್ಟು ಕ್ಲಾಸಿಫೈಯಿಂಗ್ ಇನ್ಕಮ್ ಅಂಡರ್ ವೇರಿಯಸ್ ಹೆಡ್ಸ್. ಈ ವೇರಿಯಸ್ ಹೆಡ್ಸಲ್ಲಿ ಇನ್ಕಮ್ನ ಕ್ಲಾಸಿಫೈ ಮಾಡಿದ್ದಾರೆ. ಒಂದು ಸ್ಯಾಲ್ರೀಸು, ಹೌಸಿಂಗ್ ಪ್ರಾಪರ್ಟಿ, PGBT, ಕ್ಯಾಪಿಟಲ್ ಗೇನ್ಸು, ಅದರ್ ಸೋರ್ಸಸ್ಸು. ಈ 5 ಇದರೊಳಗೆ ಮಾಡಿದ್ದಾರೆ. ಅದು ಸ್ಟೆಪ್ 3 ಬಂದ್ಬಿಟ್ಟು ಇದರೊಳಗೆ ಏನಂತಂದರೆ ಸ್ಟೆಪ್ 3ಅಲ್ಲಿ ಲೆಸ್ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್. ಇದು ನಾನು ನೆಕ್ಸ್ಟ್ ಎಲ್ಲ ಚಾಪ್ಟರ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರೊಳಗೆ ಏನಂತಂದರೆ ಫಾರ್ಮೆಟ್ ಹೇಳ್ತಾ ಹೋಗ್ತಿದ್ದೀನಿ ಇವಾಗ. ಸ್ಟೆಪ್ 3ಅಲ್ಲಿ ಏನಾದ್ರು ಕ್ಯಾರಿ ಫಾರ್ವರ್ಡ್ ಲಾಸಸ್ ಏನಾದ್ರು ಇತ್ತು ಅಂದರೆ ಅದನ್ನು ಸೆಟ್ ಆಫ್ ಮಾಡಬೇಕಾಗತ್ತೆ, ಅಥವಾ ಸೆಟ್ ಆಫ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗತ್ತೆ ಲಾಸಸ್ನ, ಮತ್ತು ಆ್ಯಡ್ ಮಾಡಬೇಕಾಗತ್ತೆ ಕ್ಲಬ್ಬಿಂಗ್ ಆಫ್ ಇನ್ಕಮ್ನ. ಮತ್ತು ಆವಾಗ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಲೆಸ್ ಮಾಡಬೇಕಾಗತ್ತೆ ಡಿಡಕ್ಷನು. ಅಂಡರ್ ಚಾಪ್ಟರ್ 6A ಅಲ್ಲಿ ಒಂದು ಸ್ವಲ್ಪ ಡಿಡಕ್ಷನ್ ಇದೆ, ಅವೆಲ್ಲ ಮೈನಸ್ ಮಾಡಿದಾಗ ನಮಗೆ ಟೋಟಲ್ ಇನ್ಕಮ್ ಸಿಗುತ್ತೆ. ಟೋಟಲ್ ಇನ್ಕಮ್, ಸಾರಿ ನಾನು ನೋಡಲಿಲ್ಲ, ಚೆಕ್ ಮಾಡಲಿಲ್ಲ, ಕಾಣಿಸ್ತಾ ಇರಲಿಲ್ಲ. ಟೋಟಲ್ ಇನ್ಕಮ್ ಸಿಗುತ್ತೆ. ಟೋಟಲ್ ಇನ್ಕಮಿಂದ ನಮಗೆ ಬೇಸಿಕ್ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಬೇಸಿಕ್ ಟ್ಯಾಕ್ಸಲ್ಲಿ ಸರ್ಚಾರ್ಜ್ ಏನಾದ್ರು ಇದ್ದರೆ ಅದನ್ನು ಆ್ಯಡ್ ಮಾಡಬೇಕು. ರೀಬೇಟ್ ಏನಾದ್ರು ಇದ್ದರೆ ಅದನ್ನು ಮೈನಸ್ ಮಾಡಬೇಕು. ಆವಾಗ ನಿಮಗೆ ನೆಟ್ ಬೇಸಿಕ್ ಟ್ಯಾಕ್ಸ್ ಸಿಗುತ್ತೆ. ಓಕೆನಾ? ಅದರಿಂದ ನೆಟ್ ಬೇಸಿಕ್ ಟ್ಯಾಕ್ಸ್ ಮೇಲೆ ನಾವು ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ನ ಹಾಕಬೇಕಾಗತ್ತೆ 4%. ಇದು ಎಲ್ಲದಕ್ಕೂ ಕಂಪಲ್ಸರಿ. ಅಂದರೆ ಎಲ್ಲರೂ 4% ಏನೇ ಆಗಿರಲಿ, ಅವರು ಬಡವರೇ ಆಗಿರಲಿ, ಶ್ರೀಮಂತರೇ ಆಗಿರಲಿ, ಏನೇ ಆಗಿರಲಿ, ಅವರು 4% ಹೆಲ್ತ್ ಆ್ಯಂಡ್ ಎಜುಕೇಷನಲ್ಲಿ ತಗೊಳ್ತಾರೆ. ಓಕೆನಾ? ನೆಕ್ಸ್ಟು ಟೋಟಲ್ ಟ್ಯಾಕ್ಸ್ ಸಿಗುತ್ತೆ ನಮಗೆ. ಇದಾದಮೇಲೆ ಆಮೇಲೆ TDS ಮತ್ತು TCSನ ಅದರಿಂದ ಡಿಟೆಕ್ಟ್ ಮಾಡ್ತೀವಿ. ಲಾಸ್ಟಿಗೆ ಅಡ್ವಾನ್ಸ್ ಟ್ಯಾಕ್ಸ್ನ ಡಿಟೆಕ್ಟ್ ಮಾಡ್ತೀವಿ. ಆಮೇಲೆ ಬ್ಯಾಲೆನ್ಸ್ ಟ್ಯಾಕ್ಸ್ ಪೇಯಬಲ್ ಅಥವಾ ರಿಫಂಡೇಬಲ್ ನಮಗೆ ಸಿಗುತ್ತೆ. ಇಷ್ಟು ಮಾಡಿದಾದ್ಮೇಲೆ ಲಾಸ್ಟಿಗೆ ನಾವು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಥವಾ ನಮಗೆ ಏನಾದ್ರು ರಿಫಂಡ್ ಆಗಬೇಕಾ ಅದು ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಕಾಂಪೋನೆಂಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ನೋಡೋಣ. ಕಾಂಪೋನೆಂಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸಲ್ಲಿ ನಮಗೆ 5 ಥರ ಇನ್ಕಮ್ ಟ್ಯಾಕ್ಸಸ್ ಇದೆ. ಯಾವ್ದು? ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. ಇನ್ಕಮ್ ಟ್ಯಾಕ್ಸ್ 1961 ಬಂದ್ಬಿಟ್ಟು ಅಪ್ಲಿಕೇಬಲ್ ಆಗಿದ್ದು 1st ಏಪ್ರಿಲ್ 1962 ಆನ್ವರ್ಡ್ಸು ಇದು ಅಪ್ಲಿಕೇಬಲ್ ಆಗಿದ್ದು. ಲಾ ವಿಚ್ ಗಿವ್ಸ್ ಅಥಾರಿಟಿ ಟು ದ ಗೌರ್ಮೆಂಟ್ ಟು ಕಲೆಕ್ಟ್ ದ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ನ ಕಲೆಕ್ಟ್ ಮಾಡೋದಕ್ಕೆ ಲಾಗೆ ಅಥಾರಿಟಿ ಕೊಡುತ್ತಿದ್ದು. ಮತ್ತು ಅಪ್ಲಿಕೇಬಲ್ ಫಾರ್ ಹೋಲ್ ಆಫ್ ಇಂಡಿಯಾ. ಅಂದರೆ ಇದಕ್ಕೆ ಮುಂಚೆ ಜಮ್ಮು ಕಾಶ್ಮೀರ್ಗೆ ಇರಲಿಲ್ಲ, ಇವಾಗ ಜಮ್ಮು ಕಾಶ್ಮೀರ್ಗೂ ಇನ್ಕ್ಲೂಡ್ ಆಗಿ ಎಲ್ಲ ಕಡೆ ಅಪ್ಲಿಕೇಬಲ್ ಆಗುತ್ತೆ. ಮತ್ತು ಟ್ಯಾಕ್ಸ್ ಕ್ಯಾನ್ ಬಿ ಕಲೆಕ್ಟೆಡ್ ಆನ್ ಆಲ್ ಇನ್ಕಮ್ ಅದರ್ ದ್ಯಾನ್ ಅಗ್ರಿಕಲ್ಚರಲ್ ಇನ್ಕಮ್. ಟ್ಯಾಕ್ಸು ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಥರ ಇನ್ಕಮ್ ಮೇಲೂ ಕಲೆಕ್ಟ್ ಮಾಡ್ಬೋದು. ಅಂದರೆ ಯೂನಿಯನ್ ಲಿಸ್ಟಲ್ಲಿ ಇದಾಗಿರೋದು ಎಲ್ಲ ಥರದಲ್ಲೂ ಕಲೆಕ್ಟ್ ಮಾಡ್ಬೋದು. ಆದರೆ ಅಗ್ರಿಕಲ್ಚರ್ ಇನ್ಕಮಲ್ಲಿ ಕಲೆಕ್ಟ್ ಮಾಡಿಲ್ಲ. ಯಾರಿಗೆ ಅಗ್ರಿಕಲ್ಚರ್ ಮೇಲೆ ಇನ್ಕಮ್ ಮೇಲೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೋದು? ಸ್ಟೇಟ್ ಗೌರ್ಮೆಂಟ್ಗಳು. ಅಂದರೆ ಇವಾಗ ಪ್ರೆಸೆಂಟ್ ಇರೋ CMಗಳು, ನಮ್ಮ ಕರ್ನಾಟಕ CM ನಮ್ಮ ಸ್ಟೇಟಲ್ಲಿರೋ ಅಗ್ರಿಕಲ್ಚರ್ ಮೇಲೆ ಅಗ್ರಿಕಲ್ಚರ್ ಇನ್ಕಮ್ ಮೇಲೆ ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೋದು. ಬಟ್ ಅವ್ರು ಕಲೆಕ್ಟ್ ಮಾಡಲ್ಲ. ಯಾಕಂದರೆ ಅಗ್ರಿಕಲ್ಚರಲ್ ಇನ್ಕಮ್ ಇರುತ್ತಲ್ಲ, ಅದು ಬಂದರೆ ಬರುತ್ತೆ, ಮತ್ತು ವರ್ಷಕ್ಕೆ ಒಂದೇ ಸತಿ ಬರೋದು, ಆ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಅವ್ರ ಪಾರ್ಟಿನ ಏನೂ ಮಾಡ್ಕೊಳ್ಬಾರ್ದು, ಅಂದರೆ ಅವ್ರ ಪಾರ್ಟಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಕಲೆಕ್ಟ್ ಮಾಡಲ್ಲ. ಓಕೆನಾ? ನೆಕ್ಸ್ಟು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಅಂತ. ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಅಂದರೆ ದಿಸ್ ಆರ್ ಫ್ರೇಮ್ಡ್ ಬೈ ದ CBDT, ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲ ಫಿನಾನ್ಸ್ ಮಿನಿಸ್ಟರ್ ಯಾರು? ನಿರ್ಮಲಾ ಸೀತಾರಾಮನ್ ಅವರು. ಅವರೇನೆ ಎಲ್ಲನೂ ಫಿನಾನ್ಸ್ದು ನೋಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಅದಕ್ಕೆ ಅಂದರೆ ಇಂಡೈರೆಕ್ಟ್ ಟ್ಯಾಕ್ಸ್ಗೆ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಡೈರೆಕ್ಟ್ ಟ್ಯಾಕ್ಸ್ಗೆ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಅದೇ ಥರ ಇದು ಬಂದ್ಬಿಟ್ಟು CBDT ಬಂದ್ಬಿಟ್ಟು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು. ಇದು ರೂಲ್ಸು ಅದೆಲ್ಲ ನೋಡ್ಕೊಳುತ್ತೆ. ರೂಲ್ಸು ಏನು ಗೊತ್ತಾ, ಲಾ ಜೊತೆನೇ ಓದಬೇಕು. ಅಂದರೆ ಏನಾದ್ರು ಚೇಂಜಸ್ ಲಾ ಅಲ್ಲಿದ್ದರೆ ಅದನ್ನೆಲ್ಲ ರೂಲ್ಸಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆ ಲಾಸ್ ಜೊತೆಗೇ ರೂಲ್ಸ್ನ ಓದಬೇಕು. ಮತ್ತು ಲಾ ಏನು ಇರುತ್ತೆ, ಆ್ಯಕ್ಟ್ ಏನಿರುತ್ತೆ ಅದು ಹೇಳುತ್ತೆ ಏನನ್ನ ಫಾಲೋ ಮಾಡಬೇಕು ಅಂತ. ಆದರೆ ರೂಲ್ಸ್ ಹೇಳುತ್ತೆ ನಮಗೆ ಯಾವ ರೀತಿ ಅದನ್ನು ಫಾಲೋ ಮಾಡಬೇಕು ಅಂತ. ಓಕೆನಾ? ನೆಕ್ಸ್ಟ್ ಆ್ಯನ್ಯುವಲ್ ಫಿನಾನ್ಸ್ ಆ್ಯಕ್ಟ್ ಅಂದರೆ ಬಜೆಟ್. ಇಟ್ ಕಂಟೈನ್ಸ್ ಚೇಂಜಸ್ ಆರ್ ಅಪ್ಡೇಟ್ ಅಮೆಂಡ್ಮೆಂಟ್ ಇನ್ ದ ಒರಿಜಿನಲ್ ಆ್ಯಕ್ಟ್. ಯಾವ್ದಾದ್ರು ಚೇಂಜಸ್ಸು ಅಪ್ಡೇಟು ಏನಾದ್ರು ಆಗಿದ್ರೆ ಒರಿಜಿನಲ್ ಆ್ಯಕ್ಟಲ್ಲಿ ಅದ್ರ ಬಗ್ಗೆ ಎಲ್ಲ ಇದರೊಳಗೆ ಹೇಳ್ತಾರೆ. ಮತ್ತು ಇದು ಪ್ರತಿ ಇಯರೂ 1st ಫೆಬ್ರವರಿ ಅಲ್ಲಿ ಇಶ್ಯೂ ಮಾಡ್ತಾರೆ ಇದನ್ನು. ಓಕೆನಾ? ಫಿನಾನ್ಸ್ ಆ್ಯಕ್ಟ್ ನೀವೇನಾದ್ರು ಡಿಸೆಂಬರ್ ಅಟೆಂಪ್ಟಲ್ಲಿ ನೀವು ನಿಮ್ಮ CS ಎಕ್ಸಿಕ್ಯೂಟಿವ್ನ ಕೊಡ್ತಾಯಿದ್ದೆ ನ್ಯೂ ಸಿಲೆಬಸಲ್ಲಿ, ಇದು ನಿಮಗೆ ಇದಾಗುತ್ತೆ. ಅಂದರೆ ಫಿನಾನ್ಸ್ ಆ್ಯಕ್ಟ್ 2023 ನಿಮಗೆ ಅಪ್ಲೈ ಆಗುತ್ತೆ ಡಿಸೆಂಬರ್ 24 ಅಟೆಂಪ್ಟಿಗೆ. ಓಕೆನಾ?
ನೆಕ್ಸ್ಟ್ ಅದರೊಳಗೆ ಇವಾಗ 4th ಪಾಯಿಂಟ್ ನೋಡೋಣ, ಸರ್ಕ್ಯುಲೇಷನ್ ಮತ್ತು ನೋಟಿಫಿಕೇಷನ್. ಸರ್ಕ್ಯುಲೇಷನ್ ಅಂತ ಅಂದರೆ ಸರ್ಕ್ಯುಲೇಷನ್ ಆರ್ ದ ಕ್ಲಾರಿಫಿಕೇಷನ್ ಇಶ್ಯೂಡ್ ಬೈ ದ CBDT. ಅಂದರೆ ಇವಾಗ ಯಾವುದೋ ಒಂದು ಲಾ ಇರುತ್ತೆ, ಅದು ನಾವು ಓದ್ಬೇಕಾದ್ರೆ ನಮಗೇನೋ ಬೇರೆ ಥರ ಏನದು ಬೇರೆ ಥರ ಮೀನಿಂಗ್ ಕೊಡ್ತಾ ಇರುತ್ತೆ. ಅದನ್ನು ನಾವು ಕ್ಲಾರಿಫಿಕೇಷನ್ಗೋಸ್ಕರ CBDTಗೆ ಮೇಲ್ ಮಾಡಿದಾಗ ಅವರು ರಿಪ್ಲೈ ಮಾಡ್ತಾರೆ, ಕ್ಲಾರಿಫೈ ಮಾಡ್ತಾರೆ. ಈ ಲಾ ಇದನ್ನು ಹೇಳುತ್ತೆ, ಇದನ್ನು ಸ್ಟೇಟ್ ಮಾಡುತ್ತೆ ಅಂತ ನಮಗೆ ಕ್ಲಾರಿಫಿಕೇಷನ್ ಕೊಡ್ತಾರೆ. ಓಕೆನಾ. ಕ್ಲಾರಿಫಿಕೇಷನ್ ಓನ್ಲಿ ಬೈಂಡಿಂಗ್ ಆನ್ ದ ಇನ್ಕಮ್ ಟ್ಯಾಕ್ಸ್. ಅಂದರೆ ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಟ್ ಈಸ್ ಆಪ್ಷನ್ ಟು ದ ಆಕ್ಸೆಸಿ. ಅಸೆಸಿ ಅಂದರೆ ಪರ್ಸನ್ ಅಂತ. ಓಕೆನಾ. ಆ ಅಸೆಸಿಗೆ ಅದು ಇದಿರಲ್ಲ, ಅಂದರೆ ಕಂಪಲ್ಸರಿ ಇನ್ಕಮ್ ಟ್ಯಾಕ್ಸ್ನ ಫಾಲೋ ಮಾಡಬೇಕಂತ ರೂಲ್ಸ್ ಇರಲ್ಲ. ಯಾಕೆಂದರೆ ಎಲ್ಲ ಥರ ಟ್ಯಾಕ್ಸನ್ನು ಅಥವಾ ಏನೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನು ಆ್ಯಕ್ಟು ಅದೆಲ್ಲ ಮಾಡೋದು ಪಾರ್ಲಿಮೆಂಟು. ಇದನ್ನೆಲ್ಲ ಇದು ಸರ್ಕ್ಯುಲರ್ ಎಲ್ಲ ಪಾರ್ಲಿಮೆಂಟ್ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಳಿಸೋದ್ರಿಂದ ಅಸೆಸಿಗೆ ಅದನ್ನು ಆಪ್ಷನಲ್ ಫಾಲೋ ಮಾಡಿದ್ರು ಮಾಡ್ಬೋದು, ಮಾಡ್ದೇನೂ ಇರ್ಬೋದು. ಆದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಆ ಸರ್ಕ್ಯುಲರ್ ಮೇಲೇ ಕೆಲಸ ಮಾಡಬೇಕು, ಅದನ್ನು ಫಾಲೋ ಮಾಡಲೇಬೇಕು. ನೆಕ್ಸ್ಟ್ ನೋಟಿಫಿಕೇಷನ್ ಇದೆ ಅದರೊಳಗೆ. ನೋಟಿಫಿಕೇಷನ್ ಗಿವ್ ಎಫೆಕ್ಟ್ ಟು ವೇರಿಯಸ್ ಪ್ರೊವಿಷನ್ ಆಫ್ ದ ಲಾ. ಅಂದರೆ ಇಷ್ಟು ದಿನ ಕ್ರಿಪ್ಟೋ ಕರೆನ್ಸಿ ಮೇಲೆ ಟ್ಯಾಕ್ಸ್ ಕಟ್ತಾ ಇರಲಿಲ್ಲ ನಾವು, ಇವಾಗ ಸಡನ್ನಾಗಿ ಅವ್ರು ಅಂತಾರೆ ಕ್ರಿಪ್ಟೋ ಕರೆನ್ಸಿ ಮೇಲೆ ಟ್ಯಾಕ್ಸ್ ಕಟ್ಟಲೇಬೇಕು ನೀವು ಅಂತ ಅವರು ನೋಟಿಸ್ ಕಳಿಸ್ತಾರೆ. ಅಂದರೆ ಇಲ್ಲಿಂದ ಎಫೆಕ್ಟಿವ್ ಆಗುತ್ತೆ ಅಂತ ಪಾರ್ಲಿಮೆಂಟಲ್ಲಿ ಇದಾಗುತ್ತೆ. ಇದು ಪಾರ್ಲಿಮೆಂಟ್ ಪಾಸ್ ಮಾಡೋದ್ರಿಂದ ಎಲ್ಲರೂ ನಾರ್ಮಲ್ ಪೀಪಲ್ಲೂ ಅದನ್ನು ಫಾಲೋ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟೂ ಅದನ್ನು ಫಾಲೋ ಮಾಡೇ ಮಾಡ್ತಾರೆ. ನೆಕ್ಸ್ಟ್ ಲಾಸ್ಟ್ನೇದು ನೆಕ್ಸ್ಟ್ ಕೇಸ್ ಲಾ ಅಂದರೆ ನೋಡೋಣ. ದೀಸ್ ಆರ್ ದ ಜಡ್ಜ್ಮೆಂಟ್ ಗಿವನ್ ಬೈ ದ ವೇರಿಯಸ್ ಕೋರ್ಟ್ಸು ಇದನ್ನು ಜಡ್ಜ್ಮೆಂಟ್ ಕೊಟ್ಟಿರ್ತಾರಲ್ಲ ಅದನ್ನು ಕೇಸ್ ಲಾ ಅಂತ ಕರೀತಾರೆ. ಯಾವುದೇ ಒಂದು ಕೇಸಲ್ಲಿ ಏನೋ ಒಂದು ಆಗಿರುತ್ತೆ, ಅದನ್ನು ಆ ಆಧಾರದ ಮೇಲೆ ಬೇರೆ ಕೇಸನ್ನ ಸಾಲ್ವ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಜಡ್ಜ್ಮೆಂಟ್ ಗಿವನ್ ಬೈ ದ ಸುಪ್ರೀಂ ಕೋರ್ಟ್ ಅಪ್ಲಿಕೇಬಲ್ ಫಾರ್ ಹೋಲ್ ಆಫ್ ಇಂಡಿಯಾ. ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಬಂದಿರುತ್ತೆ, ಆ ಕೇಸ್ನ ನೋಡಿಕೊಂಡು ಬೇರೆ ಕೋರ್ಟ್ಗಳಲ್ಲಿ ಏನಾದರೂ ಕೇಸ್ ಸಿಮಿಲರ್ ಕೇಸ್ ಬಂದರೆ ಸೇಮ್ ಜಡ್ಜ್ಮೆಂಟ್ ಕೊಡ್ತಾರೆ. ಅದರಿಂದ ಕೋರ್ಟ್ ಟೈಮು ರೆಡ್ಯೂಸ್ ಆಗುತ್ತೆ, ರೆಫರೆನ್ಸ್ ಮಾಡ್ತಾರೆ ಇದನ್ನು, ಆ ಕೇಸ್ನ ರೆಫರೆನ್ಸ್ ತೊಗೊಂಡು ಇದನ್ನು ಸಾಲ್ವ್ ಮಾಡ್ತಾರೆ. ಓಕೆನಾ. ಜಡ್ಜ್ಮೆಂಟ್ ಗಿವನ್ ಬೈ ದ ಹೈಕೋರ್ಟ್ ಈಸ್ ಅಪ್ಲಿಕೇಬಲ್ ಫಾರ್ ವಿತಿನ್ ದ ಜುಡಿಸ್ಟಿಕ್ಷನ್. ಸುಪ್ರೀಂ ಕೋರ್ಟ್ ಹೋಲ್ ಆಫ್ ಇಂಡಿಯಾ ಅಪ್ಲಿಕೇಬಲ್ ಆಗುತ್ತೆ ಆ ಜಡ್ಜ್ಮೆಂಟು. ಹೈಕೋರ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ಕರ್ನಾಟಕ ಹೈಕೋರ್ಟ್, ತಮಿಳ್ನಾಡು ಹೈಕೋರ್ಟ್, ಆಂಧ್ರ ಪ್ರದೇಶ ಹೈಕೋರ್ಟ್ ಅಂತ ಡಿಫ್ರೆಂಟ್ ಇರುತ್ತೆ. ಸೊ ಅದರಿಂದ ಕರ್ನಾಟಕ ಹೈಕೋರ್ಟ್ ಏನಾದ್ರು ಡಿಸಿಷನ್ ಕೊಟ್ಟರೆ ಅದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ, ಆಂಧ್ರ ಪ್ರದೇಶಕ್ಕೆ ಮತ್ತು ಇದಕ್ಕೆ ತಮಿಳ್ನಾಡಿಗೆ ಅದು ಅಪ್ಲಿಕೇಬಲ್ ಆಗಲ್ಲ. ಓಕೆನಾ. ನೆಕ್ಸ್ಟ್ ನಾನು ಇವಾಗ ಚಾಪ್ಟರ್ 2 ಮಾಡ್ತಿದ್ದೀನಿ, ಯಾಕೆಂದರೆ ಚಾಪ್ಟರ್ 1 ಬಂದ್ಬಿಟ್ಟು ತುಂಬ ಪುಟಾಣಿ ಚಾಪ್ಟರು. ಸೊ ಚಾಪ್ಟರ್ 2 ಇದರೊಳಗೆ ಎರಡು ರಿಲೇಟ್ ಆಗೋದು, ಒಂದಕ್ಕೊಂದು ರಿಲೇಟ್ ಆಗೋದ್ರಿಂದ ಇದನ್ನು ಇದೇ ವಿಡಿಯೋದಲ್ಲಿ ಚಾಪ್ಟರ್ 2 ಮುಗಿಸ್ತಾ ಇದ್ದೀನಿ. ಫಸ್ಟು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಅಂತ ಇದ್ರದ್ದು ಇನ್ಕಮ್ ಟ್ಯಾಕ್ಸ್ 1961 ಸೆಕ್ಷನ್ ನೋಡೋಣ. ಇದು ಬಂದ್ಬಿಟ್ಟು ಸೆಕ್ಷನ್ 4 ಆಯಿತಾ. ಇದು ಚಾರ್ಜಿಂಗ್ ಸೆಕ್ಷನ್ ಅಂತ ಕರೀತಾರೆ. ಇನ್ಕಮ್ ಟ್ಯಾಕ್ಸ್ ಈಸ್ ಪೇಯಬಲ್ ಬೈ ಎವ್ರಿ ಪರ್ಸನ್. ಎಲ್ಲ ಪರ್ಸನು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡಲೇಬೇಕು ಆನ್ ಇಸ್ ಇನ್ಕಮ್ ಅರ್ನ್ ಬೈ ಹಿಮ್. ಇನ್ಕಮ್ ಅರ್ನ್ ಮಾಡಿರ್ತಾನಲ್ಲ ಅವನು, ಅದ್ರ ಮೇಲೆ ಅವನು ಟ್ಯಾಕ್ಸ್ನ ಕಟ್ಟಬೇಕಾಗತ್ತೆ. ಇನ್ ದ ಪ್ರೀವಿಯಸ್ ಇಯರಲ್ಲಿ ಅವನು ಏನು ಇನ್ಕಮ್ ಮಾಡಿರ್ತಾನೋ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಟ್ ದ ರೇಟ್ ಅಪ್ಲಿಕೇಬಲ್ ಟು ರಿಲೆವೆಂಟ್ ಟು ಅಸೆಸ್ಮೆಂಟ್ ಇಯರ್. ಅಂದರೆ ನೆಕ್ಸ್ಟ್ ಇಯರ್ ಪ್ರೀವಿಯಸ್ ಇಯರಲ್ಲಿ ಅವನು ಏನು ಇನ್ಕಮ್ ಅರ್ನ್ ಮಾಡಿರ್ತಾನೋ ಅದಕ್ಕೆ ನೆಕ್ಸ್ಟ್ ಇಯರ್ ಅವನು ಟ್ಯಾಕ್ಸ್ನ ಕಟ್ತಾನೆ. ಇದಕ್ಕೆ ಪರ್ಸನ್ಸ್ ಬಂದ್ಬಿಟ್ಟು ಸೆಕ್ಷನ್ 2 ಸಬ್ಸೆಕ್ಷನ್ 31 ಡಿಫೈನ್ ಆಗಿದೆ. ಇನ್ಕಮ್ ಬಂದ್ಬಿಟ್ಟು ಸೆಕ್ಷನ್ 2 ಸಬ್ಸೆಕ್ಷನ್ 24 ಡಿಫೈನ್ ಆಗಿದೆ. ಪ್ರೀವಿಯಸ್ ಇಯರ್ ಬಂದ್ಬಿಟ್ಟು ಸೆಕ್ಷನ್ 3 ಡಿಫೈನ್ ಆಗಿದೆ. ಅಸೆಸ್ಮೆಂಟ್ ಇಯರ್ ಬಂದ್ಬಿಟ್ಟು ಸೆಕ್ಷನ್ 2 ಸಬ್ಸೆಕ್ಷನ್ 9 ಡಿಫೈನ್ ಆಗಿದೆ. ಓಕೆನಾ. ಪರ್ಸನ್ಸ್ ಅಂದರೆ ಏನು ಅಂತ ಇನ್ ಡೀಟೇಲ್ ಆಗಿ ನೋಡೋಣ. ಪರ್ಸನ್ಸಲ್ಲಿ 7 ಟೈಪ್ಸ್ ಆಫ್ ಪರ್ಸನ್ಸ್ ಇದೆ. ಇದು ಯಾವ ಸೆಕ್ಷನು? ಸೆಕ್ಷನ್ 2 ಸಬ್ಸೆಕ್ಷನ್ 31 ಡಿಫೈನ್ ಆಗಿದೆ. ಓಕೆನಾ. ಪರ್ಸನ್ಸ್ ಯಾರ್ಯಾರು ಅಂದರೆ ಇಂಡಿವಿಜುವಲ್ಸ್ ಅಂದರೆ ನಾರ್ಮಲ್ ನ್ಯಾಚುರಲ್ ಪರ್ಸನ್ಸು ಇನ್ಕ್ಲೂಡ್ ಆಗ್ತಾರೆ ಇದರೊಳಗೆ. ಮತ್ತು ಎಚ್ ಯು ಎಫ್ ಅಂದರೆ ಇಂಡೋ ಅನ್ಡಿವೈಡೆಡ್ ಫ್ಯಾಮಿಲಿ, ಇದರೊಳಗೆ ಜೈನ್ಸ್ ಮತ್ತು ಸಿಖ್ ಫ್ಯಾಮಿಲೀಸೂ ಇನ್ಕ್ಲೂಡ್ ಆಗ್ತಾರೆ. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಫರ್ಮ್ಸ್ ಕೂಡ ಇನ್ಕ್ಲೂಡ್ ಆಗ್ತಾರೆ. ಅದರೊಳಗೆ ಇನ್ಕ್ಲೂಡ್ LLP ಅಂದರೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಸು ಇದಕ್ಕೆ ಇನ್ಕ್ಲೂಡ್ ಆಗ್ತಾರೆ. ಅಂದರೆ ಅವನು ಪರ್ಸನ್ ಅಂತಲೇ ಕರೀತಾರೆ. ಆದರೆ ಅವರು ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಇನ್ಕ್ಲೂಡ್ ಆಗೋಕ್ಕೆ ಅವರು ಪಾರ್ಟ್ನರ್ಶಿಪ್ ಡೀಡ್ ಅವ್ರ ಹತ್ರ ಮ್ಯಾಂಡೇಟರಿ ಆಗಿರಬೇಕು. ಅವಾಗ ಅವರು ಪಾರ್ಟ್ನರ್ಶಿಪ್ ಫರ್ಮ್ ಅನ್ನೋ ಇದರೊಳಗೆ ಬೀಳ್ತಾರೆ. ಓಕೆನಾ. ನೆಕ್ಸ್ಟ್ ಕಂಪನೀಸ್ ಬಂದ್ಬಿಟ್ಟು ಡೊಮೆಸ್ಟಿಕ್ ಕಂಪನಿ ಅಥವಾ ಫಾರಿನ್ ಕಂಪ್ನೀಸ್ ಎರಡು ಇನ್ಕ್ಲೂಡ್ ಆಗುತ್ತೆ. ಮತ್ತು ಇಲ್ಲಿ ಹೊಸ ಟರ್ಮ್ಸ್ ಇದು ಬಾಡಿ ಆಫ್ ಇಂಡಿವಿಜುವಲ್ ಮತ್ತು ಅಸೋಸಿಯೇಷನ್ ಆಫ್ ಪರ್ಸನ್ಸ್. ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂದರೆ 2 or more ಇಂಡಿವಿಜುವಲ್ ಡ್ಯೂರಿಂಗ್ ಆ್ಯಕ್ಟಿವಿಟಿ ವಿತೌಟ್ ಡೀಡ್. ಯಾವುದೇ ಒಂದು ಡೀಡ್ನ ಇಲ್ಲದೆ ಅಂದರೆ ಪಾರ್ಟ್ನರ್ಶಿಪ್ ಡೀಡ್ ಏನು ಇಲ್ಲದೆ ಅವರು ಆ್ಯಕ್ಟಿವಿಟಿ ಏನಾದ್ರು ಮಾಡ್ತಾರಲ್ಲ ಅವ್ರಿಗೆ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಕರೀತಾರೆ.
ನೆಕ್ಸ್ಟ್ ಅಸೋಸಿಯೇಷನ್ ಆಫ್ ಪರ್ಸನ್ ಅಂದರೆ ಟೂ ಆರ್ ಮೋರ್ ಪರ್ಸನ್ಸ್, ಇದು ಟೂ ಆರ್ ಮೋರ್ ಇಂಡಿವಿಜುವಲ್ಸ್, ಇದರೊಳಗೆ ಟೂ ಆರ್ ಮೋರ್ ಪರ್ಸನ್ ಡ್ಯೂರಿಂಗ್ ಆಕ್ಟಿವಿಟೀಸ್ ವಿತೌಟ್ ಇಟ್. ಏನು ಡಿಫ್ರೆನ್ಸು ಇಂಡಿವಿಜುವಲ್ಸ್ಗೂ ಪರ್ಸನ್ಸ್ಗೂ ಅಂತಂದರೆ, ಪರ್ಸನಲ್ಲಿ ಮಿಸ್ಟರ್ ಎ ಮತ್ತು ಮಿಸ್ಟರ್ ಬಿ ಸೇರಿಕೊಂಡು ಒಂದು ಆಕ್ಟಿವಿಟಿ ಮಾಡ್ತಾರೆ. ಆದರೆ ಇಂಡಿವಿಜುವಲ್ಸ್ ಅಂತಂದರೆ ಮಿಸ್ಟರ್ ಎ ಮತ್ತು ಮಿಸ್ಟರ್ ಎ ಮತ್ತು ಬಿ ಲಿಮಿಟೆಡ್ ಅಂದರೆ ಯಾವುದೋ ಒಂದು ಕಂಪನಿ ಮತ್ತು ಪರ್ಸನ್ ಸೇರಿಕೊಂಡು ಯಾವುದೋ ಒಂದು ಆ್ಯಕ್ಟಿವಿಟಿ ಮಾಡಿದಾಗ ಅದನ್ನು ಅಸೋಸಿಯೇಷನ್ ಆಫ್ ಪರ್ಸನ್ ಅಂತ ಕರೀತಾರೆ. ಮತ್ತು ಇದರೊಳಗೆ ಲೋಕಲ್ ಅಥಾರಿಟೀಸ್ ಇನ್ಕ್ಲೂಡ್ ಆಗಿದೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ BBMP, ಆಮೇಲೆ ಮುಂಬೈಯಲ್ಲಿ BMC ಅಂತ ಒಂದಿದೆ, ಓಕೆನಾ, ಎಕ್ಸೆಟ್ರಾ ಆ ಥರ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ ಕೂಡ ಇದರೊಳಗೆ ಇನ್ಕ್ಲೂಡ್ ಆಗಿದೆ. ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ ಅಂದರೆ ಬಾರ್ ಕೌನ್ಸಿಲು, ಯೂನಿವರ್ಸಿಟಿ, ಡೈರೆಕ್ಟರ್ಸು ಇದೆಲ್ಲ ಇನ್ಕ್ಲೂಡ್ ಆಗಿದೆ. ಇವರು ಒಂದು ಪರ್ಸನ್ ಆಗಿ ಕನ್ಸಿಡರ್ ಆಗ್ತಾರೆ, ಓಕೆನಾ. ಅದು ಪರ್ಸನ್ ಬಗ್ಗೆ ಆಯಿತು. ಅಂದರೆ ಇನ್ಕಮ್ ಬಗ್ಗೆ ನೋಡೋದಾದರೆ, ಇನ್ಕಮ್ ಬಂದ್ಬಿಟ್ಟು ಡಿಫೈನ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 24 ಡಿಫೈನ್ ಆಗಿದೆ. ಇದರೊಳಗೆ 5 ಕ್ಲಾಸಿಫಿಕೇಶನ್ ಇದೆ. ಒಂದು ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, PGBT, ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಮತ್ತು ಕ್ಯಾಪಿಟಲ್ ಗೇನ್ಸ್. ಇದು ಐದು ಇದೂ ಇನ್ಕಮ್ಸ್ ಅಂತ ಇದರಿಂದ ಇನ್ಕಮ್ಸ್ ಬರುತ್ತೆ, ಓಕೆನಾ. ನೆಕ್ಸ್ಟ್ ಇವಾಗ ನಾನು ಆಲ್ರೆಡಿ ಆಗಲೇ ಹೇಳಿದೆ ಪ್ರೀವಿಯಸ್ ಇಯರ್ ಅಸೆಸ್ಮೆಂಟ್ ಇಯರ್ ಅಂತ. ಅದ್ರ ಬಗ್ಗೆ ನಿಮ್ಗೇನೋ ಐಡಿಯಾನೇ ಇಲ್ಲ, ಅದನ್ನ ಏನು ಅಂತ ಹೇಳ್ತೀನಿ ನೋಡಿ. ಪ್ರೀವಿಯಸ್ ಇಯರ್ ಮತ್ತು ಅಸೆಸ್ಮೆಂಟ್ ಇಯರ್ ಇರುತ್ತಲ್ಲ, ಪ್ರೀವಿಯಸ್ ಇಯರ್ ಅಂದರೆ ದ ಇಯರ್ ಇನ್ ವಿಚ್ ಇನ್ಕಮ್ ಇಸ್ ಅರ್ನ್ಡ್. ಒಂದು ಇಯರಲ್ಲಿ ಇನ್ಕಮ್ನ ಅರ್ನ್ ಮಾಡ್ತೀರಾ, 1 ಇಯರ್ ಪೂರ್ತಿ ಅರ್ನ್ ಮಾಡಿರೋದು ಇನ್ಕಮ್ಗೆ ನೆಕ್ಸ್ಟ್ ಇಯರ್ ನೀವು ಟ್ಯಾಕ್ಸ್ ಕಟ್ತೀರಾ. ಆ ನೆಕ್ಸ್ಟ್ ಇಯರ್ ಟ್ಯಾಕ್ಸ್ ಕಟ್ತೀರಲ್ಲ ಅದನ್ನು ಅಸೈನ್ಮೆಂಟ್ ಇಯರ್ ಅಂತ ಕರಿತೀರಾ. ಈ ಇಯರ್ ಯಾವುದು ನೀವು ಎಂಟೈರ್ ಇಯರ್ ಇನ್ಕಮ್ ಅರ್ನ್ ಮಾಡಿರ್ತೀರಲ್ಲ ಅದನ್ನು ಪ್ರೀವಿಯಸ್ ಇಯರ್ ಅಂತ ಕರಿತೀರಾ, ಓಕೆನಾ. ದ ಇಯರ್ ಇನ್ ವಿಚ್ ಇನ್ಕಮ್ ಇಸ್ ಅಸೈಡ್ ಅನ್ನೋದನ್ನ ಅಸೆಸ್ಮೆಂಟ್ ಇಯರ್ ಅಂತಾರೆ. ಇನ್ನೊಂದು ನೋಟ್ ಇದೆ, ಏನಂತಂದರೆ ಇರ್ರೆಸ್ಪೆಕ್ಟಿವ್ ಆಫ್ ದ ಇಯರ್ ಫಾಲೋಡ್ ಇನ್ ದ ಅಕೌಂಟ್ಸ್. ಯಾವುದೇ ಇಯರ್ ಆ ಅಕೌಂಟ್ಸಲ್ಲಿ ಫಾಲೋ ಆಗಿದ್ರು ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಬರೀ ಅಲೋ ಮಾಡೋದು ಫಿನಾನ್ಷಿಯಲ್ ಇಯರ್ಸ್, ಅಂದರೆ ಏಪ್ರಿಲ್ ಟು ಮಾರ್ಚ್ ಅಷ್ಟೇ ಅಲೋ ಮಾಡೋದು. ಇವಾಗ ನೋಡಿ ಇದ್ರದ್ದು ಪ್ರೀವಿಯಸ್ ಇಯರ್ ಮತ್ತು ಅಸೆಸ್ಮೆಂಟ್ ಇಯರ್ದು ಎಕ್ಸಾಂಪಲ್ ನೋಡೋದಾದರೆ, ಪ್ರೀವಿಯಸ್ ಇಯರ್ 2023-24 ಅಂತ ತೊಗೊಳ್ಳೋಣ. 23ಇಂದ 24 ತನಕ ಯಾವ ಇನ್ಕಮ್ ಅರ್ನ್ ಮಾಡಿರ್ತಾರೋ ಅದು ಪ್ರೀವಿಯಸ್ ಇಯರ್. ಅಲ್ಲಿಂದ ಅಸೆಸ್ಮೆಂಟ್ ಇಯರ್ 2024ಇಂದ 25, ಇದರೊಳಗೆ ಇನ್ಕಮ್ ಅಸಿಸ್ಟ್ ಇಂದ 2020-24 ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ಇನ್ಕಮ್ನ ಟೋಟಲ್ ಇನ್ಕಮ್ ಮತ್ತು ಅದಕ್ಕೆ ಏನೇನು ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದು ಅಸೆಸ್ಮೆಂಟ್ ಇಯರ್, ಓಕೆನಾ. ನೆಕ್ಸ್ಟ್ ಪ್ರೀವಿಯಸ್ ಇಯರ್ 2024 ಇದು ಎಕ್ಸ್ಟ್ರಾ ಎಕ್ಸಾಂಪಲ್ ಆಯಿತಾ. 24-25ಗೆ ಅಸೆಸ್ಮೆಂಟ್ ಇಯರ್ ಅದು ನೆಕ್ಸ್ಟ್ ಇಯರ್ ಆಗಿರುತ್ತೆ. 25-26 ನಾವು ಟ್ಯಾಕ್ಸ್ ಕಟ್ತೀವಿ. ಪ್ರೀವಿಯಸ್ ಇಯರ್ 25-26 ಏನು ಇನ್ಕಮ್ ಅರ್ನ್ ಮಾಡಿರ್ತೀರೋ ಅದಕ್ಕೆ ಅಸೆಸ್ಮೆಂಟ್ ಇಯರ್ 26-27 ಟ್ಯಾಕ್ಸ್ ಕಟ್ತೀವಿ, ಓಕೆನಾ. ನಾರ್ಮಲಿ ಹಾಗೆ ಪ್ರೀವಿಯಸ್ ಇಯರಲ್ಲಿ ಏನೇನು ಇನ್ಕಮ್ ಅರ್ನ್ ಮಾಡಿರ್ತೀವೋ ಅದನ್ನು ಅಸೆಸ್ಮೆಂಟ್ ಇಯರಲ್ಲಿ ಟ್ಯಾಕ್ಸ್ ಕಟ್ಟೋದು. ಆದರೆ ಕೆಲವೊಂದು ಕೇಸಸಲ್ಲಿ ಪ್ರೀವಿಯಸ್ ಇಯರಲ್ಲಿ ಏನೇನು ಇನ್ಕಮ್ ಅರ್ನ್ ಮಾಡಿರ್ತೀವೋ ಅದೇ ಇಯರಲ್ಲಿ ನಾವು ಟ್ಯಾಕ್ಸ್ ಕಟ್ತೀವಿ. ಯಾವ ಕೇಸು? ನಾನ್ ರೆಸಿಡೆಂಟ್ ಶಿಪ್ಪಿಂಗ್ ಬಿಸ್ನೆಸ್ ಅಂದರೆ ಅವ್ರು ಏನೋ ಶಿಪ್ಪಿಂಗ್ ಬಿಸ್ನೆಸ್ ಮಾಡ್ತಿರ್ತಾರೆ, ಅಂದರೆ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡೋದು ಆ ಥರ ಏನೋ ಮಾಡ್ತಿರ್ತಾರೆ. ಅವ್ರು ಮತ್ತೆ ಒಂದ್ಸತಿ ಶಿಪ್ಪಿಂಗ್ ಅಂದರೆ ತೊಗೊಂಡು ಹೋದಾದ್ಮೇಲೆ ಮತ್ತೆ ನಮ್ಮ ಕೈಗೆ ಸಿಗಲ್ಲ. ಅದಕ್ಕೋಸ್ಕರ ಆ ಇಯರ್ ಅಲ್ಲಿ ಏನಾದ್ರು ಇನ್ಕಮ್ ಆನ್ ಮಾಡಿದರೆ ಅವರು ಆ ಇಯರಲ್ಲೇ ಟ್ಯಾಕ್ಸ್ ಕಟ್ಟಬೇಕು, ಅವ್ರೇನಾದ್ರು ಬೇರೆ ದೇಶಕ್ಕೆ ಹೋಗ್ಬಿಡ್ತಾರೆ ಅಂತ. ನೆಕ್ಸ್ಟ್ ಡಿಸ್ಕಂಟಿನ್ಯೂ ಬಿಸ್ನೆಸ್ನೇ ಡಿಸ್ಕಂಟಿನ್ಯೂ, ಅಲ್ಲಿಗೆ ಎಂಡ್ ಮಾಡ್ತಿದ್ದಾರೆ ಬಿಸ್ನೆಸ್ಸು ಅಂದರೆ ಆ ಬಿಸ್ನೆಸ್ಸು ಎಷ್ಟು ಇನ್ಕಮ್ ಅರ್ನ್ ಮಾಡಿರುತ್ತೆ ಆ ಇಯರಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಬೇಕು. ಆಮೇಲೆ ಇನ್ಕಮ್ ಆಫ್ ದ ಪರ್ಸನ್ ಪರ್ಮನೆಂಟ್ಲಿ ಲೀವಿಂಗ್ ಇಂಡಿಯಾ. ಒಬ್ಬ ಪರ್ಸನ್ ಪರ್ಮನೆಂಟ್ಲಿ ಇಂಡಿಯಾನ ಬಿಟ್ಟು ಹೋಗ್ತಾ ಇದ್ದಾನೆ ಅಂದರೆ ಅವನು ಕೂಡ ಫಸ್ಟ್ ಟ್ಯಾಕ್ಸ್ ಕಟ್ಬಿಟ್ಟೆ ಬಿಟ್ಟು ಹೋಗಬೇಕು. ಯಾಕಂದರೆ ಬೇರೆ ಕಂಟ್ರಿಗೆ ಹೋದಾದ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ವಿಜಯ್ ಮಲ್ಯ ಎಲ್ಲ ನಮ್ಮ ಲೋನ್ ದುಡ್ಡೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಅವ್ನು ಬೇರೆ ದೇಶಕ್ಕೆ ಹೋಗ್ಬಿಟ್ಟಿದ್ದಾನೆ. ಬಟ್ ನಾವೇನು ಮಾಡೋಕ್ಕಾಗಲ್ಲ ವಿಜಯ್ ಮಲ್ಯಕ್ಕೆ, ನಾವು ಹೋಗಿ ಇಟ್ಕೊಬರೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವ್ನು ಹೋಗೋಕ್ಕೆ ಮುಂಚೆನೇ ಟ್ಯಾಕ್ಸ್ನ ಕಟ್ಟಿಸ್ಕೊಬಿಡ್ತಾರೆ. ನೆಕ್ಸ್ಟ್ ಇವಾಗ ಇಷ್ಟು ತನಕ ಇದನ್ನು ನೋಡಿದ್ವಲ್ಲ, ಇವಾಗ ನಾವು ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ದು ಫಾರ್ಮೆಟ್ನ ನೋಡೋಣ. ಫಸ್ಟ್ ಟೋಟಲ್ ಇನ್ಕಮ್ ಇರುತ್ತೆ. ಟೋಟಲ್ ಇನ್ಕಮ್ ಮೇಲೆ ನಾವು ಹೇಗೆ ಟ್ಯಾಕ್ಸ್ ಕಟ್ತೀವಿ ಅಂತ. ಫಸ್ಟ್ ಟೋಟಲ್ ಇನ್ಕಮ್ ಮೇಲೆ ಒಂದು ಪರ್ಸೆಂಟೇಜ್ ಕೊಟ್ಟಿರ್ತಾರೆ, ಆ ಪರ್ಸೆಂಟೇಜ್ ಮೇಲೆ ನಾವು ಬೇಸಿಕ್ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದರೆ ಟೋಟಲ್ ಇನ್ಕಮ್ ಮೇಲೆ ಆ ಪರ್ಸೆಂಟೇಜ್ ಹಾಕಿ ಬೇಸಿಕ್ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆಮೇಲೆ ಸರ್ಚ್ ಚಾರ್ಜ್ನ ಮಾಡ್ತೀವಿ. ಸರ್ಚ್ ಚಾರ್ಜ್ ಬಂದ್ಬಿಟ್ಟು ಬೇಸಿಕ್ ಇನ್ಕಮ್ ಮೇಲೆ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಿ ಮಾಡೋದು. ಏನು ಸರ್ಚಾರ್ಜ್ ಅಂದರೆ ಇದು ಬಂದ್ಬಿಟ್ಟು ರಿಚ್ ಪೀಪಲ್ಗೆ ಇರೋವಂಥ ಟ್ಯಾಕ್ಸ್. ಅಂದರೆ ರಿಚ್ ಪೀಪಲ್ ಯಾರು ಇರ್ತಾರಲ್ಲ ಅವ್ರಿಗೆ ಎಕ್ಸ್ಟ್ರಾ ಅಮೌಂಟ್ ಕಲೆಕ್ಟ್ ಮಾಡ್ಕೊತಾರೆ, ಅದನ್ನೇ ಸರ್ಚಾರ್ಜ್ ಅಂತಾರೆ, ಓಕೆನಾ. ಇದನ್ನು ಎಕ್ಸಾಂಪಲ್ ರಿಚ್ ಪೀಪಲ್ ಪೂರ್ ಪೀಪಲ್ ಅಂತೆಲ್ಲ ಬರೋಂಗಿಲ್ಲ, ಬಟ್ ಎಕ್ಸ್ಪ್ಲನೇಷನ್ಗೋಸ್ಕರ ಇದು, ಓಕೆನಾ. ರಿಬೆಟ್ ಅನ್ನೋದು ಪೂರ್ ಪೀಪಲ್ಗೆ ಅಂತ ಇರೋದು. ಇದನ್ನು ಮೈನಸ್ ಅಂದರೆ ನಿಮ್ಮ ಟ್ಯಾಕ್ಸಿಂದ ಸರ್ಚಾರ್ಜಲ್ಲಿ ನಿಮ್ಮ ಟ್ಯಾಕ್ಸ್ಗೆ ಇನ್ನೊಂದು ಸ್ವಲ್ಪ ಟ್ಯಾಕ್ಸು ಆ್ಯಡ್ ಆಗುತ್ತೆ. ರಿಬೇಟಲ್ಲಿ ನಿಮ್ಮ ಟ್ಯಾಕ್ಸಿಂದ ಸ್ವಲ್ಪ ಅಮೌಂಟ್ ಮೈನಸ್ ಆಗುತ್ತೆ, ಆಯಿತಾ. ಅದಾದಮೇಲೆ ನಿಮಗೆ ನೆಟ್ ಬೇಸಿಕ್ ಟ್ಯಾಕ್ಸ್ ಸಿಗುತ್ತೆ.
ನೆಟ್ ಬೇಸಿಕ್ ಟ್ಯಾಕ್ಸ್ ಆದಮೇಲೆ ನಿಮಗೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ 4%. ಎಲ್ಲರಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ. ಪೂರ್ ಆಗಿರಲಿ, ರಿಚ್ ಆಗಿರಲಿ, ಏನೇ ಆಗಿರಲಿ, ಅವರು ಈ ಟ್ಯಾಕ್ಸ್ನ ಅವ್ರು ಕಂಪಲ್ಸರಿ 4% ಕಟ್ಟಲೇಬೇಕಾಗುತ್ತೆ. ಅದು ಬೇಸಿಕ್ ನೆಟ್ ಬೇಸಿಕ್ ಟ್ಯಾಕ್ಸ್ ಮೇಲೆ 4%ನ ಅವರು ಹಾಕ್ತಾರೆ. ಆಮೇಲೆ ನಮಗೆ ಟೋಟಲ್ ಟ್ಯಾಕ್ಸ್ ಬರುತ್ತೆ. ಓಕೆನಾ? ನಮ್ಗೆ ಇವಾಗ ಇದೆಲ್ಲ ಫಾರ್ಮ್ಯಾಟ್ ಎಲ್ಲ ಗೊತ್ತಾಯಿತು. ಅರೆ ಇಲ್ಲಿ ಫಸ್ಟು ಇದ್ರದ್ದು ಪರ್ಸೆಂಟ್ ಕಂಡುಹಿಡಬೇಕು ಅಂದರೆ ಅಂದರೆ ಇದ್ರ ಮೇಲೆ ಪರ್ಸೆಂಟೇಜ್ ಹಾಕ್ಬೇಕಲ್ಲ, ಅದು ಎಷ್ಟು ಪರ್ಸೆಂಟೇಜು ಅದೆಲ್ಲ ಗೊತ್ತಾಗಬೇಕಲ್ಲ, ಅದೆಲ್ಲ ಮುಂದೆ ತಿಳ್ಕೊಳ್ಳೋಣ. ಫಸ್ಟ್ ನಾವು ಇಂಡಿವಿಜುವಲು HUF ಮತ್ತು AOP ಬಾಡಿ ಆಫ್ ಇಂಡಿವಿಜುವಲು ಮತ್ತು ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ನ ನಾವು 2 ಮೆಥಡ್ ಇದೆ. ಒಂದು ನ್ಯೂ ಮೆಥಡ್, ಇನ್ನೊಂದು ಓಲ್ಡ್ ಮೆಥಡು. ಫಸ್ಟು ನಾವು ನ್ಯೂ ಮೆಥಡ್ನ ಕಲಿಯೋದು ಬೇಡ. ಫಸ್ಟು ಎಲ್ಲ ಚಾಪ್ಟರ್ ಮುಗಿಸಾದ್ಮೇಲೆ ಲಾಸ್ಟಿಗೆ ನ್ಯೂ ಮೆಥಡ್ ಕಲಿಯೋಣ. ಫಸ್ಟ್ ಓಲ್ಡ್ ಮೆಥಡ್ ಕಲ್ತ್ಕೊಬಿಡೋಣ. ಓಲ್ಡ್ ಮೆಥಡಲ್ಲಿ ಏನಂದರೆ ಆಪ್ಟಿಮ್ ಔಟ್ ರಿಜಿಮ್ ಅಂತ ಕರೀತಾರೆ. ಓಕೆನಾ? ಇದರೊಳಗೆ ಹೈಯರ್ ಟ್ಯಾಕ್ಸ್ ಇರುತ್ತೆ, ಡಿಡಕ್ಷನ್ ಅಲೋ ಇರುತ್ತೆ, ಸಪ್ರೇಟ್ ರೇಟ್ ಆಫ್ ಸೀನಿಯರ್ ಸಿಟಿಸನ್ ಇರುತ್ತೆ, ಮ್ಯಾಕ್ಸಿಮಮ್ ಸರ್ಚಾರ್ಜ್ ಬಂದು 37%, ರಿಪೀಟ್ ಬಂದ್ಬಿಟ್ಟು ಅಪ್ ಟು 5 lakhs ಇದೆ. ಇದು ನೀವು ಸಮ್ ಮಾಡ್ತಾ ನೀಟಾಗಿ ಅರ್ಥ ಆಗುತ್ತೆ ನಿಮಗೆ. ಓಕೆನಾ? ನೆಕ್ಸ್ಟು ರೇಟ್ಸ್ ನೋಡೋಣ. ಬೇಸಿಕ್ ಟ್ಯಾಕ್ಸ್ದು ರೇಟ್ಸು ಹೇಗೆ ಅಂತ. ಬೇಸಿಕ್ ಟ್ಯಾಕ್ಸ್ದು ಫಸ್ಟು ಬೇಸಿಕ್ ಟ್ಯಾಕ್ಸ್ ಬಂದ್ಬಿಟ್ಟು ಸ್ಲ್ಯಾಬ್ ರೇಟ್ಸಲ್ಲಿ ಇದಾಗುತ್ತೆ. ಸ್ಲ್ಯಾಬ್ ರೇಟ್ ಅಂತ ಒಂದಿದೆ, ಫ್ಲ್ಯಾಟ್ ರೇಟ್ ಅಂತ ಒಂದಿದೆ. ಅದೇನಂತ ನೀಟಾಗಿ ಇನ್ ಡೀಟೇಲಾಗಿ ನೋಡೋಣ. ಫಸ್ಟು ಅಂದರೆ ಹೋಗ್ತಾ ಸ್ಲ್ಯಾಬ್ ರೇಟ್ ಅಂದ್ರೇನು, ಫ್ಲ್ಯಾಟ್ ರೇಟ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಫಸ್ಟು ಈ ಬೇಸಿಕ್ ಟ್ಯಾಕ್ಸ್ಗೆ ಪರ್ಸೆಂಟೇಜ್ ಬೇಕಲ್ಲ, ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಯಾವ್ದು ಅಂದರೆ HUF, AOP ಮತ್ತು BOI ಮತ್ತು AGP ಮತ್ತು ನಾನ್ ರೆಸಿಡೆಂಟ್ ಇಂಡಿವಿಜುವಲ್ಗೆ ಏನೂ ರಿಸ್ಟ್ರಿಕ್ಷನ್ ಇಲ್ಲ. ಯಾವ ಏಜ್ ಆಗಿದ್ದರೂ ಈ ಕಂಡೀಷನ್ ಒಳಗಡೆ ಬೀಳ್ತಾರೆ. 3-4 ಕಂಡೀಷನ್ ಇದೆ. ಅದು ಫಸ್ಟ್ ಕಂಡೀಷನಲ್ಲಿ, ಈ ಕಂಡೀಷನಲ್ಲೇ ನಾನ್ ರೆಸಿಡೆಂಟ್ ಇಂಡಿವಿಜುವಲ್ ಅಪ್ಲಿಕೇಬಲ್ ಇರ್ತಾರೆ. ಮತ್ತು ರೆಸಿಡೆಂಟ್ ಇಂಡಿವಿಜುವಲ್ಗೆ ಲೆಸ್ ದ್ಯಾನ್ 60 ಏಜ್ ಇರ್ತಾರಲ್ಲ, ಅವ್ರಿಗೆ ಈ ಕಂಡೀಷನ್ ಅಪ್ಲಿಕೇಬಲ್ ಆಗುತ್ತೆ. ಅವ್ರದ್ದು ಟೋಟಲ್ ಇನ್ಕಮ್ಮು 0 to 2,50,000 ಅಲ್ಲಿದ್ದರೆ ಪರ್ ಆ್ಯನಮಲ್ಲಿ ಅವರು ಯಾವುದೇ ಥರ ಟ್ಯಾಕ್ಸ್ ಕಟ್ಟೋಂಗಿಲ್ಲ. ಅಥವಾ 2 lakhದಿಂದ 5 lakh ಒಳಗಿದ್ದರೆ ಅವರು 2,50,000 ಕಟ್ಟಂಗಿಲ್ಲ. 2 lakh ಮೇಲೆ ಅಮೌಂಟ್ ಇರ್ತಾರಲ್ಲ, 2 lakhಯಿಂದ 5 lakhಗೆ ಅದಕ್ಕೆ 5% ಕಟ್ಟಬೇಕಾಗತ್ತೆ. ಮತ್ತು 5 lakhಯಿಂದ 10 lakhಗೆ ಇರುತ್ತಲ್ಲ, ಅದಕ್ಕೆ 20% ಕಟ್ಟಬೇಕಾಗತ್ತೆ. 10 lakhಗಿಂತ ಜಾಸ್ತಿ ಇದ್ದರೆ ಅವ್ರ ಇನ್ಕಮ್, ಅವ್ರಿಗೆ 30% ಕಟ್ಟಬೇಕಾಗತ್ತೆ. ಇದಕ್ಕೆ ನಾವು ಒಂದು ಸಮ್ನ ತೋರಿಸ್ತೀನಿ, ಅವಾಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಕಂಪ್ಯೂಟೇಷನ್ ಆಫ್ ಬೇಸಿಕ್ ಟ್ಯಾಕ್ಸ್ ಆಫ್ ಮಿಸ್ಟರ್ A ಇನ್ ದ ಫಾಲೋಯಿಂಗ್ ಕೇಸಸ್. ಫಸ್ಟ್ ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಕೇಸ್ 1ಅಲ್ಲಿ 99 lakh ಅಂತ ಕೊಟ್ಟಿದ್ದಾರೆ ಇನ್ಕಮ್, ಟೋಟಲ್ ಇನ್ಕಮ್. ನಾವು ಹಿಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಇದು ಸ್ಲ್ಯಾಬ್ ರೇಟು ಅಂತ. ಓಕೆನಾ? ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಪೇಯಬಲು 0 to 2,50,000 ತನಕ ಯಾವ ಥರ ಟ್ಯಾಕ್ಸು ಕಟ್ಟಂಗಿಲ್ಲ ಅವರು. 2,50,000ಇಂದ 5 lakhಗೆ ಅವ್ರಿಗೆ ಎಷ್ಟು ಬೀಳುತ್ತೆ, ಮತ್ತು 2,50,000ಇಂದ 5 lakhಗೆ ಮತ್ತು 2,50,000ಗೆ 5 lakhಯಿಂದ 2,50,000 ಮೈನಸ್ ಮಾಡಿದಾಗ ಮತ್ತು 2,50,000 ಬರುತ್ತೆ. ಅದ್ರ ಮೇಲೆ 5% 12,500 ಅವರು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ 2,50,000ಗೆ. ಮತ್ತು 5 lakhಯಿಂದ 9 lakh, ಯಾಕಂದರೆ ಟೋಟಲ್ ಇನ್ಕಮ್ ಅವ್ರದ್ದು 9 lakh ತನಕ. ಇಲ್ಲಿ 10 lakh ಇದೆ ಅಲ್ವಾ, ಅವ್ರದ್ದು ಟೋಟಲ್ ಇನ್ಕಮ್ಗೆ ಸ್ಟಾಪ್ ಮಾಡಬೇಕು. 5 lakhಯಿಂದ 10 lakh ತನಕ ಅಂದರೆ 5 lakhಯಿಂದ 9 lakhನ ಮೈನಸ್ ಮಾಡಿದಾಗ 4 lakh ಬರುತ್ತೆ. ಅದ್ರ ಮೇಲೆ 20% ಹಾಕಿದಾಗ ನಿಮಗೆ 80,000 ಬರುತ್ತೆ. ಇದು ಟೋಟಲ್ ಇನ್ಕಮ್. ನೆಕ್ಸ್ಟು ಇಲ್ಲಿ ಸೆಕೆಂಡ್ ಕೇಸಲ್ಲಿ ಏನು ಗೊತ್ತಾ, ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೆಕೆಂಡ್ ಕೇಸಲ್ಲಿ ಏನು ಗೊತ್ತಾ ಕೊಟ್ಟಿದ್ದಾರೆ, 13 lakh ಅಂತ ಕೊಟ್ಟಿದ್ದಾರೆ. 13 lakh ಹೆಂಗೆ ಸಾಲ್ವ್ ಮಾಡ್ತೀವಿ ಅಂತ ನೋಡೋದಾದರೆ, ಕಂಪ್ಯೂಟೇಷನ್ ಆಫ್ ಟೋಟಲ್ ಟ್ಯಾಕ್ಸು 0 to 2,50,000ಗೆ 0 ಟ್ಯಾಕ್ಸ್ ಕಟ್ಟಂಗಿಲ್ಲ ನಾವು. 2,50,000ಇಂದ 5 lakh ತನಕ ಅಂದರೆ 5 lakhಯಿಂದ 2,50,000 ಮೈನಸ್ ಮಾಡಿದಾಗ 2,50,000 ಬರುತ್ತೆ. ಅದ್ರ ಮೇಲೆ 5% ಆಗ್ತದೆ, 12,500 ಬರುತ್ತೆ. ಮತ್ತು 5 lakhಯಿಂದ 10 lakh ತನಕ 10 lakh ಮೈನಸ್ 5 lakhs ಮಾಡಿದಾಗ ನೀವು ಆಗಲೇ 5 lakhs ತನಕ ಟ್ಯಾಕ್ಸ್ ಕಟ್ಟಿದ್ದೀರಲ್ಲ, ಅದಕ್ಕೋಸ್ಕರ 5 lakh ಮೈನಸ್ ಮಾಡಿದಾಗ ನಿಮಗೆ ಮತ್ತೆ 5 lakhs ಸಿಗುತ್ತೆ. ಅದ್ರ ಮೇಲೆ 20% ಹಾಕಿದಾಗ ನಿಮಗೆ 1 lakh ಅಮೌಂಟ್ ಬರುತ್ತೆ. ನೆಕ್ಸ್ಟು ಈ 30,000 ಅಲ್ವಾ, ಅದಕ್ಕೆ 10 lakhಯಿಂದ 13,000 ತನಕ 10 lakh ತನಕ ಆಲ್ರೆಡಿ ನೀನು ಪೇ ಮಾಡಿದ್ದೆ ಟ್ಯಾಕ್ಸು. ಅದು 10 lakh, ಅದಕ್ಕೋಸ್ಕರ 13 lakhಯಿಂದ 10 lakhನ ಮೈನಸ್ ಮಾಡಿದಾಗ 3 lakh ಸಿಗುತ್ತೆ. 3 lakh ಇಂಟು 30% ಮಾಡಿದಾಗ ನಿಮಗೆ 90,000 ಬರುತ್ತೆ. ಇವೆಲ್ಲ ಆ್ಯಡ್ ಮಾಡಿದಾಗ ನಮಗೆ ಬೇಸಿಕ್ ಟ್ಯಾಕ್ಸ್ ಸಿಗುತ್ತೆ. ನೆಕ್ಸ್ಟು ಇಷ್ಟು ತನಕ ನಾವು ಲೆಸ್ ದ್ಯಾನ್ 60 ಏಜ್ ಇರೋರಿಗೆ ನೋಡ್ತಾ ಇದ್ವಿ. ಇವಾಗ ಅದೇ ಇಂಡಿವಿಜುವಲ್ಸು ಮೋರ್ ದ್ಯಾನ್ 60 ಬಟ್ ಲೆಸ್ ದ್ಯಾನ್ 80 ಇರೋರು, ಇವ್ರನ್ನ ರೆಸಿಡೆಂಟ್ ಸೀನಿಯರ್ ಸಿಟಿಸನ್ ಅಂತ ಕರೀತಾರೆ. ಇವ್ರದನ್ನ ನೋಡೋಣ. ಟೋಟಲ್ ಇನ್ಕಮ್ ಇವ್ರಿಗೆ
ಅವ್ರಿಗೆ 2,50,000 ತನಕ ಎಕ್ಸಾಮ್ ಸಿಗ್ತಾಯಿತ್ತು, ಇವ್ರಿಗೆ 3 ಲ್ಯಾಕ್ ತನಕ ಎಕ್ಸಾಮ್ ಸಿಗ್ತಾಯಿದೆ. ಅಷ್ಟೇ ಡಿಫ್ರೆನ್ಸ್ ಇರೋದು. 3 ಲ್ಯಾಕಿಂದ 5 ಲ್ಯಾಕ್ ತನಕ 5% ಕಟ್ತಾರೆ, 5 ಲ್ಯಾಕಿಂದ 10 ಲ್ಯಾಕ್ ತನಕ 20% ಕಟ್ತಾರೆ, 10 ಲ್ಯಾಕಿಂದ ಮೇಲೆ ಅಂದರೆ 30% ಕಟ್ತಾರೆ. ಓಕೆನಾ. ಇದ್ರದ್ದು ಕೇಸ್ ಒಂದೇ ಒಂದು ಕೇಸ್ ನೋಡೋಣ. ಇದು ಬಂದ್ಬಿಟ್ಟು 8 ಲ್ಯಾಕ್ಸು. ಇವನು ಸೀನಿಯರ್ ಸಿಟಿಸನ್ ಅಂದರೆ 3 ಲ್ಯಾಕ್ ತನಕ ಇವನಿಗೆ ಯಾವುದೇ ಥರ ಕಟ್ಟಂಗಿಲ್ಲ. 3 ಲ್ಯಾಕಿಂದ 5 ಲ್ಯಾಕ್ ತನಕ 5 ಲ್ಯಾಕಿಂದ 3 ಲ್ಯಾಕ್ ಮೈನಸ್ ಮಾಡಿದ್ರೆ 2 ಲ್ಯಾಕ್ ಸಿಗುತ್ತೆ, ಅದಕ್ಕೆ 5% ಹಾಕಿ 10,000. ನೆಕ್ಸ್ಟ್ 5 ಲ್ಯಾಕಿಂದ 8 ಲ್ಯಾಕ್ ತನಕ 8 ಲ್ಯಾಕ್ಸ್ ತನಕ ಅಲ್ವಾ, ಅದಕ್ಕೋಸ್ಕರ 8 ಲ್ಯಾಕಿಂದ 5 ಲ್ಯಾಕ್ ಮೈನಸ್ ಮಾಡಿದ್ರೆ 3 ಲ್ಯಾಕ್ ಸಿಗುತ್ತೆ, ಅದ್ರ ಮೇಲೆ 20% ಹಾಕಿದಾಗ ನಿಮಗೆ 60,000 ಬರುತ್ತೆ. ಟೋಟಲ್ ಬೇಸಿಕ್ ಟ್ಯಾಕ್ಸ್ ಬಂದ್ಬಿಟ್ಟು 70,000. ಇದು ಬಂದ್ಬಿಟ್ಟು ಕೇಸ್ 2 ಕಂಡೀಷನ್ ನಂಬರ್ 2. ಇವಾಗ ಕಂಡೀಷನ್ ನಂಬರ್ 3 ನೋಡೋಣ. ಕಂಡೀಷನ್ ನಂಬರ್ 3 ಬಂದು ಇಲ್ಲೊಂದು ಕ್ವಶನ್ ಕೂಡ ಇದೆ, ಬೇಕಿದ್ರೆ ನೀವು ಸಾಲ್ವ್ ಮಾಡ್ಬೋದು, ನಾನು ಸಾಲ್ವ್ ಮಾಡ್ತಿಲ್ಲ, ಪಾಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಕಂಡೀಷನ್ ನಂಬರ್ 3 ಅಲ್ಲಿ ನೋಡೋದಾದರೆ ಬೇಸಿಕ್ ಟ್ಯಾಕ್ಸ್ ರೇಟ್ ಅಂದರೆ ಅಲ್ಲೇ ಇರೋ ಇಂಡಿವಿಜುವಲ್ಸು ಮೋರ್ ದ್ಯಾನ್ 80 ಏಜ್ಗಿಂತ ಜಾಸ್ತಿ ಆಗಿದ್ದವ್ರಿಗೆ ಅವ್ರನ್ನ ರೆಸಿಡೆಂಟ್ ಸೂಪರ್ ಸೀನಿಯರ್ ಸಿಟಿಸನ್ ಅಂತ ಕರೀತಾರೆ. ಇವ್ರಿಗೆ ಬೇರೆ ಕಂಡೀಷನ್ ಅಂದರೆ ಬೇರೆ ರೇಟ್ಸ್ ಇದೆ. ಯಾವುದ್ಯಾವುದು ಅಂದರೆ ಇವ್ರಿಗೆ 0 to 5 ಲ್ಯಾಕ್ ತನಕ ಎಕ್ಸಾಮ್ಷನ್. ವರ್ಷದಲ್ಲಿ 0 to 5 ಲ್ಯಾಕ್ಸ್ ತನಕ ಇವ್ರು ಏನಾದ್ರು ಇನ್ಕಮ್ ಅರ್ನ್ ಮಾಡ್ತಿದ್ರೆ ಅವ್ರು ಟ್ಯಾಕ್ಸ್ ಕಟ್ಟಂಗಿಲ್ಲ. 5 ಲ್ಯಾಕ್ಸಿಂದ 10 ಲ್ಯಾಕ್ಸ್ ತನಕ ಏನಾದ್ರು ಅರ್ನ್ ಮಾಡ್ತಿದ್ರೆ ಅವ್ರು 20% ಟ್ಯಾಕ್ಸ್ ಕಟ್ಟಬೇಕು. 10 ಲ್ಯಾಕ್ಸ್ಗಿಂತ ಜಾಸ್ತಿ ಅರ್ನ್ ಮಾಡ್ತಿದ್ರೆ ಅವ್ರು 30% ಟ್ಯಾಕ್ಸ್ ಕಟ್ಟಬೇಕು. ಓಕೆನಾ. ಇದ್ರದ್ದು ಒಂದೇ ಒಂದು ಸಮ್ ನೋಡೋಣ. ಇನ್ಕಮ್ ಟ್ಯಾಕ್ಸ್ ಇವ್ರದ್ದು 7 ಲ್ಯಾಕ್ಸ್ ಇದೆ. 0 to 5 ಲ್ಯಾಕ್ಸು ಅವನೇನು ಟ್ಯಾಕ್ಸ್ ಕಟ್ಟಂಗಿಲ್ಲ. 7 ಲ್ಯಾಕ್ಸ್ ಇರೋದ್ರಿಂದ 5 ಲ್ಯಾಕ್ to 7 ಲ್ಯಾಕ್ಸ್. 7 ಲ್ಯಾಕ್ಸ್ ಮೈನಸ್ 5 ಲ್ಯಾಕ್ಸ್ 2 ಲ್ಯಾಕ್ಸ್ ಬರುತ್ತೆ. 2 ಲ್ಯಾಕ್ಸ್ ಮೇಲೆ 20% ಹಾಕಿದಾಗ ನಿಮಗೆ 40,000 ಬರುತ್ತೆ. ಬೇಸಿಕ್ ಟ್ಯಾಕ್ಸ್ ಬಂದ್ಬಿಟ್ಟು 40,000. ಓಕೆನಾ. ಇಲ್ಲಿಗೆ ಮುಗೀತು. ಬೇಸಿಕ್ ಟ್ಯಾಕ್ಸ್ದು ಇದು ಮುಗೀತು. HUFK ಇಂಡಿವಿಜುವಲ್ಸ್ಗೆಲ್ಲ ಮುಗೀತು. ಸರ್ಚ್ ಚಾರ್ಜ್ ಅಂತ ನೋಡಿದ್ವಿ. ಸರ್ಚ್ ಚಾರ್ಜ್ ಅಂದರೆ ರಿಚ್ ಪರ್ಸನ್ ಮೇಲೆ ಹಾಕೋದು ಎಕ್ಸ್ಟ್ರಾ ಟ್ಯಾಕ್ಸು ಅಂತ. ಅದು ಬಂದ್ಬಿಟ್ಟು ಫ್ಲ್ಯಾಟ್ ರೇಟ್. ಅಂದರೆ ನೀವು ಇಲ್ಲಿ ಹೇಗೆ ಸಪ್ರೇಟ್ 5 ಲ್ಯಾಕಿಗೆ ಇಷ್ಟು ಪರ್ಸೆಂಟೇಜು, 10 ಲ್ಯಾಕಿಗೆ ಇಷ್ಟು ಪರ್ಸೆಂಟೇಜ್ ಮಾಡ್ತಿದ್ರಲ್ಲ, ಆ ಥರ ಇಲ್ಲ. ಇದು ಏನು ಅಮೌಂಟ್ ಇರುತ್ತೋ ಆ ಅಮೌಂಟ್ ಮೇಲೆ ಆ ಪರ್ಸೆಂಟೇಜ್ ಹಾಕಿ ಇಂಟು ಮಾಡಿದ್ರೆ ಆಯಿತು. ಫಾರ್ ಎಕ್ಸಾಂಪಲ್ ನಾನು ಫಸ್ಟು ಕಂಡೀಷನ್ಸ್ ಹೇಳ್ಬಿಡ್ತೀನಿ. ಟೋಟಲ್ ಇನ್ಕಮ್ಮು ಇಷ್ಟಿದ್ರೆ ಸರ್ಚಾರ್ಜ್ ಪರ್ಸೆಂಟೇಜ್ ಇಷ್ಟಿರುತ್ತೆ ಅಂತ. ಓಕೆನಾ. ಟೋಟಲ್ ಇನ್ಕಮ್ ಅಂದರೆ ನೀವು ರಿಚ್ ಆಗಿದ್ದೀರಾ ಅಂತ ಇವ್ರ ಗೌರ್ಮೆಂಟ್ ಪ್ರಕಾರ ನೀವು ರಿಚ್ ಆಗಿದ್ದರೆ ನಿಮ್ಮ ಟೋಟಲ್ ಇನ್ಕಮ್ 50 ಲ್ಯಾಕ್ಸ್ಗಿಂತ ಜಾಸ್ತಿ ಇದ್ದರೆ ನೀವು ಕಟ್ಟಬೇಕಾಗುತ್ತೆ ರಿಚ್ ಪರ್ಸನ್ ಅಂತ. ಓಕೆನಾ. 50 ಲ್ಯಾಕ್ಸ್ಗಿಂತ ಜಾಸ್ತಿ ಇದ್ದು ವರ್ಷಕ್ಕೆ 1 crore ಕಮ್ಮಿ ಇತ್ತು ಅಂದಾಗ ನೀವು 10% ಆಫ್ ಬೇಸಿಕ್ ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ. ಆಮೇಲೆ 1 crore ಜಾಸ್ತಿ ಇದ್ದು 2 crore ಕಮ್ಮಿ ಇತ್ತು ಅಂದರೆ 15% ಕಟ್ಟಬೇಕಾಗುತ್ತೆ. 2 crore ಜಾಸ್ತಿ ಇದ್ದು 5 crore ಕಮ್ಮಿ ಇತ್ತು ಅಂದರೆ 25% ಕಟ್ಟಬೇಕಾಗುತ್ತೆ. 5 crore ಜಾಸ್ತಿ ಇತ್ತು ಅಂದರೆ ಲಾಸ್ಟ್ 37% ಕಟ್ಟಲೇಬೇಕಾಗುತ್ತೆ ಬೇಸಿಕ್ ಟ್ಯಾಕ್ಸ್ ಮೇಲೆ. ಇವಾಗ ನಾನು ಅದು ಒಂದು ಸಮ್ ಮಾಡಿದಾಗ ನಿಮಗೆ ಐಡಿಯಾ ಬರುತ್ತೆ. ನೆಕ್ಸ್ಟ್ ಕೇಸ್ 1 ನೋಡೋಣ. ಕೇಸ್ 1 ಏನು ಅಂತಂದರೆ ಮಿಸ್ಟರ್ ಎ ಬಂದ್ಬಿಟ್ಟು ಏಜ್ 40 ಇಯರ್ಸ್ ಆಗಿದ್ದಾನೆ. ಅಂದರೆ ಫಸ್ಟ್ ಕಂಡೀಷನ್ ಲೆಸ್ ದ್ಯಾನ್ 60,000 ಇದೆಯಲ್ಲ, ಆ ಕಂಡೀಷನ್ ಅಪ್ಲೈ ಆಗುತ್ತೆ. ಇವನ್ ಟೋಟಲ್ ಇನ್ಕಮ್ 90 ಲ್ಯಾಕ್ ಅಂದರೆ ಇವನು ಸರ್ಚಾರ್ಜ್ ಇವ್ನಿಗೆ ಅಪ್ಲಿಕಬಲ್ ಆಗಿರುತ್ತೆ. ಯಾಕಂದರೆ 50 ಲ್ಯಾಕಿಗಿಂತ ಜಾಸ್ತಿ ಇದೆ ಇವನು ಟೋಟಲ್ ಇನ್ಕಮ್. ಕಂಪ್ಯೂಟೇಷನ್ ಫಸ್ಟ್ ಟ್ಯಾಕ್ಸ್ ಕಂಪ್ಯೂಟೇಷನ್ ಮಾಡೋಣ, ಆಮೇಲೆ ಸರ್ಚಾರ್ಜ್ ಮಾಡೋಣ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸು ಇವನು 0 to 2,50,000 ತನಕ ಇವನಿಗೆ ಯಾವುದೇ ಥರ ಎಕ್ಸಮ್ಷನ್, ಯಾವುದೇ ಥರ ಟ್ಯಾಕ್ಸ್ ಕಟ್ಟಂಗಿಲ್ಲ. 2,50,000 5 ಲ್ಯಾಕ್ ತನಕ ಇವನು 5% ಕಟ್ಟಬೇಕಾಗುತ್ತೆ. ಅಂದರೆ 12,50,000. 5 ಲ್ಯಾಕಿಂದ 10 ಲ್ಯಾಕ್ಸ್ ತನಕ ಇವನು 10% ಕಟ್ಟಬೇಕಾಗುತ್ತೆ. ಅದು ಬಂದ್ಬಿಟ್ಟು 1 ಲ್ಯಾಕಿಗೆ ಎಂಡ್ ಆಗುತ್ತೆ. 10 ಲ್ಯಾಕಿಂದ 90 ಲ್ಯಾಕ್ಸ್ ಅಂದರೆ 90 ಲ್ಯಾಕ್ ಅಲ್ಲಿ 10 ಲ್ಯಾಕ್ಸ್ ತನಕ ನಾವು ಆಲ್ರೆಡಿ ಟ್ಯಾಕ್ಸ್ ಕಟ್ಟಿದ್ದೀವಿ. ಅದಕ್ಕೋಸ್ಕರ 90 ಲ್ಯಾಕಿಂದ 10 ಲ್ಯಾಕ್ನ ಮೈನಸ್ ಮಾಡಿದಾಗ 80 ಲ್ಯಾಕ್ಸ್ ಇಂಟು 30%, ಸಾರಿ ಇಲ್ಲಿ 20% ಹೇಳಿದೆ, ಇಲ್ಲಿ 30% ಆಗ್ತಾಗ ನಮಗೆ 24 ಲ್ಯಾಕ್ಸ್ ಬರುತ್ತೆ. 24 ಲ್ಯಾಕ್ಸ್ ಇವಾಗ ನಾವು ಟೋಟಲಾಗಿ ಎಲ್ಲ ಬೇಸಿಕ್ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಿದಾಗ 25 ಲ್ಯಾಕ್ಸ್ 12,500 ನಮಗೆ ಬೇಸಿಕ್ ಟ್ಯಾಕ್ಸ್ ಇದೆ. ಓಕೆನಾ. ಇವಾಗ ಏನಂದರೆ ಸರ್ಚ್ ಚಾರ್ಜ್ನ ಕಂಪ್ಯೂಟ್ ಮಾಡಬೇಕು. 10% 90 ಲ್ಯಾಕ್ಸ್ಗಿಂತ ಜಾಸ್ತಿ ಇದೆ ಒಂದು ಇನ್ಕಮ್, ಅದಕ್ಕೆ ಸರ್ಚ್ ಚಾರ್ಜ್ನ ಕಂಪ್ಯೂಟ್ ಮಾಡ್ತಿದ್ವಿ. ಇದು ಬೇಸಿಕ್ ಟ್ಯಾಕ್ಸ್ ಮೇಲೆ 10% ಮಾಡಿದಾಗ ನಮಗೆ 2,51,250 ಬರುತ್ತೆ. ಇಲ್ಲಿಗೆ ನಮಗೆ ನೆಟ್ ಬೇಸಿಕ್ ಟ್ಯಾಕ್ಸ್ ಸಿಗುತ್ತೆ. ಈ ಥರ ಸರ್ಚ್ ಚಾರ್ಜ್ನ ನಾವು ಕಂಪ್ಯೂಟ್ ಮಾಡ್ತೀವಿ. ನೆಕ್ಸ್ಟ್ ರಿಬೇಟ್ದು ಒಂದು ತೋರಿಸ್ತೀನಿ. ಇದು ರಿಬೇಟ್ ಬಂದ್ಬಿಟ್ಟು ಅಂಡರ್ ಸೆಕ್ಷನ್ 87A ಅಲ್ಲಿ ಇದು ಓಲ್ಡ್ ಟ್ಯಾಕ್ಸ್ ರಿಜಿಮಲ್ಲಿ ಇದಾಗಿದೆ. ಇದು ಯಾರ್ಯಾರಿಗೆ ರಿಬೇಟ್ ಕೊಡೋದು? ಸರ್ಚ್ ಚಾರ್ಜು ಬೇಕಿದ್ದರೆ ನಾನ್ ರೆಸಿಡೆಂಟ್ ಆಗಿದ್ರು ಕೊಡ್ತಾರೆ, ಬಟ್ ರಿಬೇಟ್ ಅನ್ನೋದು ಬಡವ್ರು ಕೊಡೋದ್ರಿಂದ ಆದರೂ ನಾನ್ ರೆಸಿಡೆಂಟ್ ಆಗಿದ್ರೆ ರಿಬೇಟ್ ಕೊಡೋಲ್ಲ. ಬರೀ ಇಂಡಿವಿಜುವಲ್ ಮತ್ತು ರೆಸಿಡೆಂಟ್ ಆಗಿರಬೇಕು, ಮತ್ತು ಅವ್ನ ಟೋಟಲ್ ಇನ್ಕಮ್ 5 ಲ್ಯಾಕಿಗಿಂತ ಜಾಸ್ತಿ ಇರಬೇಕು, 5 ಲ್ಯಾಕಿಗಿಂತ ಕಡಿಮೆ ಇರಬೇಕು. ಆವಾಗ ಅವ್ನಿಗೆ ರಿಬೇಟ್ ಅಪ್ಲಿಕೇಬಲ್ ಆಗಿರುತ್ತೆ. ಓಕೆನಾ. ರಿಬೇಟ್ ಅಪ್ಲಿಕೇಬಲ್ ಆಗಿರುತ್ತಲ್ವ, ಆ ಅಮೌಂಟ್ ಏನು ಒಂದು ರಿಬೇಟ್ ಬೇಸಿಕ್ ಟ್ಯಾಕ್ಸ್ ಕಂಪ್ಯೂಟ್ ಮಾಡ್ತಿರಲ್ಲ ಆ ಅಮೌಂಟು ಮತ್ತು 12,500 ಇವೆರಡರಲ್ಲಿ ಯಾವುದು ಕಡಿಮೆ ಇರುತ್ತೋ ಅವನಿಗೆ ಅದು
ರಿಬೇಟಾಗಿ ಅಂದರೆ ಅದು ಅವ್ನ ಟ್ಯಾಕ್ಸ್ ಅಮೌಂಟಿಂದ ಮೈನಸ್ ಆಗುತ್ತೆ. ಇದ್ರದ್ದು ಒಂದು ಸಮ್ ನೋಡೋಣ ರಿಬೇಟ್ದು. ಇವಾಗ ಫಾರ್ ಎಕ್ಸಾಂಪಲ್ ಏಜ್ ಬಂದ್ಬಿಟ್ಟು 37,000, ಅವನು ರೆಸಿಡೆಂಟ್ ಆಯಿತಾ. ಕೇಸ್ ಒನ್ನಲ್ಲಿ ಅವನು ಇವಾಗ ನೆಕ್ಸ್ಟ್ ಇವನು ಇನ್ಕಮ್ ಬಂದ್ಬಿಟ್ಟು 2,80,000 ಇದೆ. 2,80,000 ಅಂದರೆ 5 ಲ್ಯಾಕ್ಗಿಂತ ಕಮ್ಮಿ ಇದೆ ಅಲ್ವಾ, ಸೊ ಅದರಿಂದ ಇವನು ಎಲಿಜಿಬಲ್ ಇರ್ತಾನೆ ಟ್ಯಾಕ್ಸ್ ಅಂದರೆ ರಿಬೇಟ್ನ ಮೈನಸ್ ಮಾಡೋದಕ್ಕೋಸ್ಕರ. ಇವನು ಬೇಸಿಕ್ ಟ್ಯಾಕ್ಸ್ ಹೆಂಗೆ ಕಂಪ್ಯೂಟ್ ಮಾಡೋದು, 2,50,000 ತನಕ ಅವ್ನಿಗೆ ಎಕ್ಸಾಮ್ಷನ್ ಸಿಗುತ್ತೆ. ಬರೀ 30,000 ಇಂಟು 5% ಮಾಡಿದಾಗ 1,500 ಅವನಿಗೆ ಬರುತ್ತೆ. ಆದ್ದರಿಂದ ಸರ್ಚ್ ಚಾರ್ಜ್ ಇವನದು 2,80,000 ಇರೋದ್ರಿಂದ ಸರ್ಚ್ ಚಾರ್ಜ್ ಇವ್ನಿಗಿರಲ್ಲ, ರಿಬೇಟ್ ಇರುತ್ತೆ. ರಿಬೇಟ್ ಬಂದ್ಬಿಟ್ಟು ಇವಾಗ ಬೇಸಿಕ್ ಟ್ಯಾಕ್ಸ್ ಏನಿರುತ್ತೆ ಅದು ಬಂದ್ಬಿಟ್ಟು 1,500 ಇದೆ, ಮತ್ತು ಮ್ಯಾಕ್ಸಿಮಮ್ ಬಂದ್ಬಿಟ್ಟು 12,500 ಕೊಡ್ತಾರೆ ಇವರು. ಯಾವುದು ಕಡಿಮೆ ಇದೆ, 1,500 ಕಮ್ಮಿ ಇದೆ, 12,500 ಕಮ್ಮಿ ಇದೆಯಾ, 1,500 ಕಮ್ಮಿ ಇದೆ, ಅದನ್ನು ಬರಿತೀವಿ. ಅದಾದಮೇಲೆ ಅವಾಗ ಏನಾಗುತ್ತೆ, 1,500 ಮೈನಸ್ 1,500 0 ಆಗಿಬಿಡುತ್ತೆ. ಆಮೇಲೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಹಾಕಬೇಕು, ಬಟ್ ಇಲ್ಲಿ 0 ಇರೋದ್ರಿಂದ ಹಾಕಿದ್ರು ವೇಸ್ಟ್, ಇವನು ಏನೇ ಥರ ಟ್ಯಾಕ್ಸ್ ಕಟ್ಟಂಗಿಲ್ಲ. ಇನ್ನೊಂದು ಥರ್ಡ್ ಕೇಸಲ್ಲಿ ನೋಡೋಣ. ಥರ್ಡ್ ಕೇಸಲ್ಲಿ ಏನಂದರೆ, ಸೆಕೆಂಡ್ ಕೇಸಲ್ಲಿ ಕರೆಕ್ಟಾಗಿ 5 ಲ್ಯಾಕ್ಸೇ ಬಂದಿದೆ ಅವ್ನದು ಇನ್ಕಮ್, ಅವನಿಗೂ ರಿಬೇಟ್ ಅಪ್ಲಿಕೇಬಲ್ ಇದೆ. ಇವೊಂದು 12,500 ಬೇಸಿಕ್ ಟ್ಯಾಕ್ಸ್ ಇನ್ಕಮ್ ಇರುತ್ತೆ. ಆಮೇಲೆ ಅದ್ರೊಳಗೆ ರಿಬೇಟ್ ಮೈನಸ್ ಮಾಡ್ಬೇಕಾದ್ರೆ 12,500 ಅವನದು 12,500, ಮ್ಯಾಕ್ಸಿಮಮ್ಮು 12,500. ಯಾವ್ದು ಲೋವರು ಯಾವ್ದು ಬೇಕಾದ್ರೂ ತೊಗೋಬೋದು. 12,500 ಅಂತ ತೊಗೊಳ್ಳೋದು. ಇವ್ನಿಗೆ ಯಾವುದೇ ಥರ ಟ್ಯಾಕ್ಸ್ ಕಟ್ಟಂಗಿಲ್ಲ, ಹೆಲ್ತ್ ಎಜುಕೇಷನ್ ಸೆಸ್ಸು ಇಲ್ಲ ಇವ್ನಿಗೆ, ಬರೀ ಟ್ಯಾಕ್ಸ್ ಟೋಟಲ್ ಟ್ಯಾಕ್ಸ್ ಪೇಯಬಲು. ಓಕೆನಾ. ನೆಕ್ಸ್ಟ್ ನಾನು ಥರ್ಡ್ ಕೇಸ್ ನೋಡೋದಾದರೆ 5,80,000 ಇದೆ. 5,80,000 ಅಂದರೆ 5 ಲ್ಯಾಕ್ಸ್ಗಿಂತ ಜಾಸ್ತಿ, ಹಂಗಂದರೆ ಇವನಿಗೆ ರಿಬೇಟ್ ಅಪ್ಲಿಕೇಬಲ್ ಇಲ್ಲ. ಬರೀ ನಾವು ಬೇಸಿಕ್ ಟ್ಯಾಕ್ಸ್ ಮಾಡೋದಾದರೆ ಫಸ್ಟು 2,50,000 ತನಕ ಎಕ್ಸಾಮ್ಷನ್ ಇರುತ್ತೆ. 2,50,000 5 ಲ್ಯಾಕ್ ತನಕ 5% ಹಾಕೋದು. 5 ಲ್ಯಾಕಿಂದ 5,80,000 ತನಕ 80,000 ಮೇಲೆ 80,000 ಮೇಲೆ 20% ಹಾಕಿದಾಗ 2,85,00 ಆನ್ಸರ್ ಬರುತ್ತೆ. ಅದರ ಮೇಲೆ ನಾವು ಸರ್ಚಾರ್ಜ್ ಇಲ್ಲದೆ ಇರೋದು, ಸರ್ಚಾರ್ಜು ಇಲ್ಲ, ರಿಬೇಟು ಇಲ್ಲ ಇವ್ರಿಗೆ. ಟೋಟಲ್ ಅಂದರೆ ಮಿಡಲ್ ಕ್ಲಾಸ್ ಥರ ಇವರು. ಓಕೆನಾ. ನೆಟ್ ಬೇಸಿಕ್ ಟ್ಯಾಕ್ಸ್ ಸಿಗುತ್ತೆ ನಿಮಗೆ. ಅದ್ರ ಮೇಲೆ 4% ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ನ ಹಾಕ್ತೀವಿ. ಆವಾಗ ನಿಮಗೆ 29,640 ಅಂದರೆ 29,640 ಅಂತ ಬರುತ್ತೆ. ಇಷ್ಟೋ ತನಕ ನಾವು ನೋಡ್ತಿದ್ದು HUF ಇಂಡಿವಿಜುವಲು, ಮತ್ತು HUF ನೋಡ್ತಾ ಇದ್ವಿ, ಇಂಡಿವಿಜುವಲ್ ನೋಡ್ತಾ ಇದ್ವಿ, BOI ನೋಡ್ತಿದ್ವಿ, ಅಸೋಸಿಯೇಷನ್ ಆಫ್ ಪರ್ಸನ್ನ ನೋಡ್ತಾ ಇದ್ವಿ, ರೆಸಿಡೆಂಟ್ ಅಂದರೆ NR ಅವರೆಲ್ಲ ನೋಡ್ತಾ ಇದ್ವಿ. ಆದರೆ ಇವಾಗ ಫರ್ಮ್ ಮತ್ತು ಅಥಾರಿಟೀಸ್ಗೆ ಏನೇನು ಟ್ಯಾಕ್ಸ್ ಇದೆ ಅಂತ ನೋಡೋಣ. ಅವ್ರು ಫರ್ಮ್ ಮತ್ತು ಅಥಾರಿಟಿ ಇದ್ದರೆ ಹೆಂಗೆ ಬೇಸಿಕ್ ಟ್ಯಾಕ್ಸ್ನ ಕಂಪ್ಯೂಟ್ ಮಾಡೋದು ಅಂದರೆ, ಬೇಸಿಕ್ ಟ್ಯಾಕ್ಸ್ ಆ್ಯಸ್ ಪರ್ ಫ್ಲ್ಯಾಟ್ ಮೆಥಡ್ನ ಕಂಪ್ಯೂಟ್ ಮಾಡಬೇಕು. ಇಷ್ಟೋ ತನಕ ಏನು ಮಾಡ್ತಿದ್ವಿ, 2,50,000ಗೆ ಒಂದು ರೇಟು, 5 ಲ್ಯಾಕ್ಸ್ಗೆ ಒಂದು ರೇಟ್ ಅಂತ ಎಲ್ಲ ಮಾಡ್ತಾಯಿದ್ದಲ್ಲ, ಇದು ಹಂಗಿರಲ್ಲ. ಟೋಟಲ್ ಇನ್ಕಮ್ ಮೇಲೆ ಇಲ್ಲಿ ಏನು ಪರ್ಸೆಂಟೇಜ್ ಕೊಟ್ಟಿರ್ತಾರೋ ಅದನ್ನು ಡೈರೆಕ್ಟಾಗಿ ಕಂಪ್ಯೂಟ್ ಮಾಡೋದು. ಬೇಸಿಕ್ ಟ್ಯಾಕ್ಸ್ ಆ್ಯಸ್ ಪರ್ ಫ್ಲ್ಯಾಟ್ ರೇಟ್ ಬಂದ್ಬಿಟ್ಟು 30% ಇದೆ. ಸರ್ಚ್ ಚಾರ್ಜ್ ಏನು ಇವ್ರಿಗೆ ಅಪ್ಲಿಕೇಬಲ್ ಇರುತ್ತೆ ಅಂದರೆ, ಇವ್ರದ್ದು 1 crore ಜಾಸ್ತಿ ಇನ್ಕಮ್ ಇದ್ದರೆ, 1 crore ಇವ್ರಿಗೆ 12% ಸರ್ಚ್ ಚಾರ್ಜ್ ಇರುತ್ತೆ. ಮತ್ತು ಇದು ಹೆಲ್ತ್ ಆ್ಯಂಡ್ ಎಜುಕೇಷನು ಸೇಮ್, ಅವ್ರ ನಾರ್ಮಲ್ ಎಲ್ಲರಿಗೂ 4%. ಓಕೆ. ಇವಾಗ ಒಂದು ಎಕ್ಸಾಂಪಲ್ ನೋಡೋಣ. ಇದರೊಳಗೆ ಮೇಯ್ನಾಗಿ ಸರ್ಚ್ ಚಾರ್ಜು ನೆನ್ಪಿಟ್ಕೊಬೇಕಾಗುತ್ತೆ. 1 crore ಜಾಸ್ತಿ ಇದ್ದರೆ, ಇಂಡಿವಿಜುವಲ್ಸ್ಗೆ 50 ಲ್ಯಾಕ್ಸ್ಗಿಂತ ಜಾಸ್ತಿ ಇರಬೇಕು, ಇವ್ರಿಗೆ 1 crore ಜಾಸ್ತಿ ಇದ್ದರೆ 12% ಸರ್ಚ್ ಚಾರ್ಜ್ ಹಾಕೋದು. ಓಕೆನಾ. ಇಲ್ಲಿ ಎಕ್ಸಾಂಪಲ್ ನೋಡೋಣ. ABC ಆ್ಯಂಡ್ ಕಂಪನಿ ಆಫ್ ಪಾರ್ಟ್ನರ್ಶಿಪ್ ಫಾರ್ಮು, ಇದು ಕ್ಯಾಲ್ಕುಲೇಟ್ ಟೋಟಲ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಟೋಟಲ್ ಇನ್ಕಮ್ ಬಂದ್ಬಿಟ್ಟು 90 ಲ್ಯಾಕ್ಸ್ ಇದೆ. 90 ಲ್ಯಾಕ್ಸ್ ಮೇಲೆ ನೀವು ಬೇಸಿಕ್ ಟ್ಯಾಕ್ಸ್ನ ಇದು ಮಾಡುವಂಥದ್ದು. ಇದು ಫ್ಲ್ಯಾಟ್ ರೇಟ್ ಅಂದರೆ 90,000 ಮೇಲೆ ಡೈರೆಕ್ಟಾಗಿ 30% ಹಾಕಿದಾಗ ನಿಮಗೆ 2,27 ಲ್ಯಾಕ್ಸ್ ಅಂತ ಬರುತ್ತೆ. 27 ಲ್ಯಾಕ್ಸ್ ಆದಮೇಲೆ ನಾವು ಸರ್ಚನ್ನ ಆ್ಯಡ್ ಇಂಡಿವಿಜುವಲ್ ಆಗಿದ್ದರೆ 90 ಲ್ಯಾಕ್ಸು ಜಾಸ್ತಿ ಇದೆಯಲ್ಲ 50 ಲ್ಯಾಕ್ಸ್ಗಿಂತ ಅಂತ ಅನ್ಕೋಬೋದು. ಬಟ್ ಇದು ಕಂಪನಿಗೆ 1 crore ಲಿಮಿಟ್ ಇದೆ, ಆದ್ದರಿಂದ ಇದಕ್ಕೆ ಸರ್ಚ್ ಚಾರ್ಜ್ ಇಲ್ಲ. ಸರ್ಚ್ ಚಾರ್ಜ್ ಇಲ್ಲದೆ ಇರೋದ್ರಿಂದ ನೆಟ್ ಬೇಸಿಕ್ ಟ್ಯಾಕ್ಸ್ ಬಂದ್ಬಿಟ್ಟು 27 ಲ್ಯಾಕ್ಸ್ ಬರುತ್ತೆ. ಅದ್ರ ಮೇಲೆ 4% ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಹಾಕಿದಾಗ 1,08,000 ಬರುತ್ತೆ. ಟೋಟಲ್ ಮಾಡಿದಾಗ ನಮಗೆ 2,80,800 ಆನ್ಸರ್ ಬರುತ್ತೆ. ಓಕೆನಾ. ಕೇಸ್ 2 ನೋಡೋಣ. ಕೇಸ್ 2 ಅಲ್ಲಿ 1.5 crores ಕೊಟ್ಟಿದ್ದಾರೆ. 1.5 crores ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, 1.5 crores ಇಂಟು 30% ಮಾಡಿದಾಗ ನಮಗೆ 45 ಲ್ಯಾಕ್ಸ್ ಬರುತ್ತೆ. 45 ಲ್ಯಾಕ್ಸ್ ಮೇಲೆ ಇದು ಮಾಡಿರ್ತೀವಿ. ಇವಾಗೇನು ಸರ್ಚ್ ಚಾರ್ಜ್ ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕು, ಯಾಕೆಂದರೆ 1 crore ಜಾಸ್ತಿ ಆಗಿದೆ. 1 crore ಜಾಸ್ತಿ ಆಗಿರೋದ್ರಿಂದ 45 ಲ್ಯಾಕ್ಸ್ ಮೇಲೆ 12% ಹಾಕಿದಾಗ ನಮಗೆ 5,40,000 ಬರುತ್ತೆ. ಅದ್ರ ಮೇಲೆ ಆವಾಗ ನಮಗೆ ನೆಟ್ ಬೇಸಿಕ್ ಟ್ಯಾಕ್ಸ್ ಸಿಗುತ್ತೆ. 50,40,000 ನೆಟ್ ಬೇಸಿಕ್ ಟ್ಯಾಕ್ಸ್ ಆಗುತ್ತೆ. ಅದಾದಮೇಲೆ ಅದಕ್ಕೆ 50,40,000 ಮೇಲೆ ನಾವು ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ 4% ಹಾಕಿದಾಗ ನಮಗೆ 20,000
20,1600 ಸಿಗುತ್ತೆ. ಆವಾಗ ಟೋಟಲ್ ಬಂದ್ಬಿಟ್ಟು ಟೋಟಲ್ ಟ್ಯಾಕ್ಸು 5241600 ಸಿಗುತ್ತೆ. ಓಕೆನಾ, ಇದು ಸಮ್ಮು. ಸರ್ಚಾರ್ಜು ನೋಡಾಯಿತು, ರಿಬೆಟ್ಟು ನೋಡಾಯಿತು. ಇವಾಗ ಇದ್ರೊಳಗೆ ಯಾರು ಇನ್ಕ್ಲೂಡ್ ಆಗಿರಲಿಲ್ಲ, ಇನ್ನೊಬ್ಬ ಪರ್ಸನ್ ಇನ್ಕ್ಲೂಡ್ ಆಗಿರಲಿಲ್ಲ. ಕಂಪನೀಸ್ಗೆ ಬೇಸಿಕ್ ಟ್ಯಾಕ್ಸ್ ಎಲ್ಲ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಇವ್ರದ್ದು ಅಷ್ಟೇ ಫ್ಲ್ಯಾಟ್ ಮೆಥಡಲ್ಲೇ ಕ್ಯಾಲ್ಕುಲೇಟ್ ಮಾಡೋದು. ಫಸ್ಟು ಡೊಮೆಸ್ಟಿಕ್ ಕಂಪನಿ, ಫಾರಿನ್ ಕಂಪನಿ ಅಂತ ಎರಡಿದ್ದಾರೆ. ಓಕೆನಾ, ಇವ್ರದ್ದು ಬೇಸಿಕ್ ಟ್ಯಾಕ್ಸ್ ಬಂದ್ಬಿಟ್ಟು 30%, ಏನೇ ಇರಲಿ ಅವ್ರಿಗೆ 30%, ಫಾರಿನ್ ಕಂಪನಿ ಅಂದರೆ 40%. ಸರ್ಚಾರ್ಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಇವ್ರದ್ದು ಇನ್ಕಮು ಮೋರ್ ದ್ಯಾನ್ 1 crore ಲೆಸ್ ದ್ಯಾನ್ 10 crores ಇದ್ದರೆ ಡೊಮೆಸ್ಟಿಕ್ ಕಂಪ್ನಿಗೆ 7%, ಫಾರಿನ್ ಕಂಪ್ನಿಗೆ 2%. ಇದು ಮಿಸ್ಟೇಕ್ ಆಗಿದೆ, ಗ್ರೇಟರ್ ದ್ಯಾನ್ 10 crore ಆಗಿದ್ದರೆ ಆವಾಗ 12%ಇಂದ 5% ತನಕ, ಡೊಮೆಸ್ಟಿಕ್ಗೆ 12%, ಫಾರಿನ್ ಕಂಪ್ನಿಗೆ 5%. ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಎಲ್ಲರಿಗೂ ನಾರ್ಮಲ್ 4% ಅದಕ್ಕೆ. ಇದು ಫಾರ್ ಇಂಡಿಯನ್ ಕಂಪ್ನೀಸ್ಗೆ ಒಂದು ಬೇಸಿಕ್ ಟ್ಯಾಕ್ಸ್ ರೇಟಲ್ಲಿ 25% ಆಗೋ ಚಾನ್ಸಸ್ ಇದೆ. ಅಂದರೆ ಇಲ್ಲಿ 30% ಇದೆ ಅಲ್ವಾ, ಅದು 25 ಆಗೋ ಚಾನ್ಸಸ್ ಇದೆ. ಯಾವಾಗ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಈಗ ಪ್ರೀವಿಯಸ್ ಇಯರ್ 23-24 ಅಂತ ತೊಗೊಳ್ಳೋಣ. ಇಫ್ ಟರ್ನ್ ಓವರ್ ಇನ್ ಪ್ರೀವಿಯಸ್ ಇಯರ್ 21-22 ಲೆಸ್ ದ್ಯಾನ್ 400 crores, ಅಂದರೆ ಇವಾಗ ಪ್ರೀವಿಯಸ್ ಇಯರ್ 23-24 ಅದ್ರ ಹಿಂದಿನ ಇಯರಲ್ಲಿ 21-22 ಅಲ್ಲಿ ಏನಾದ್ರು ಟರ್ನ್ ಓವರ್ ಲೆಸ್ ದ್ಯಾನ್ 400 crores ಇದೆ, ಇಲ್ಲಿ 25% ಆಗುತ್ತೆ. ಇದ್ರದ್ದು ಒಂದು ಸಮ್ ಮಾಡೋಣ. ಎಕ್ಸಾಂಪಲ್ ನೋಡಿದ್ರೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಟ್ಯಾಕ್ಸ್ ಆಫ್ ಇಂಡಿಯನ್ ಕಂಪನಿ ಪ್ರೀವಿಯಸ್ ಇಯರ್ 2023-24 ಇನ್ಕಮ್ ಟ್ಯಾಕ್ಸ್ ಬಂದ್ಬಿಟ್ಟು ಟೋಟಲ್ ಇನ್ಕಮ್ ಬಂದ್ಬಿಟ್ಟು 2 crores ಇದೆ. 2 crores ಜಾಸ್ತಿ ಇದೆ ಅಲ್ವಾ. ಅಸ್ಯೂಮಿಂಗ್ ಟರ್ನ್ ಓವರ್ ಆಫ್ ಪ್ರೀವಿಯಸ್ ಇಯರ್ 21-22 380 crores ಇದೆ ಅಂತ, ಅಂದರೆ 400 crores ಕಡಿಮೆ ಇದೆ. ಓಕೆನಾ, ಆವಾಗ ಹೆಂಗೆ ಟ್ಯಾಕ್ಸ್ನ ನಾವು ಇದು ಮಾಡ್ತೀವಿ ಅಂತ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲದು ಇಯರ್ದು ಟರ್ನ್ ಓವರ್ ಕೊಟ್ಟಿದ್ದಾರೆ. ಫಸ್ಟ್ 380 crores, ಮತ್ತು 410 crores, ಮತ್ತು 500 crores ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ನಮ್ಗೆ ಕೊಟ್ಟಿರೋ ಪ್ರೀವಿಯಸ್ ಇಯರ್ ಇದೆ ಅಲ್ವಾ, ಅದ್ರದ್ದು ಹಿಂದಿನ ಇಯರ್ ಬಿಟ್ಟು ಅದ್ರ ಹಿಂದಿನ ಇಯರಲ್ಲಿ 400 crores ಕ್ರಾಸ್ ಆಗಿಲ್ವಾ ಅಂತ ಚೆಕ್ ಮಾಡಬೇಕಷ್ಟೇ. ಓಕೆನಾ, ಟೋಟಲ್ ಇನ್ಕಮ್ ಬಂದ್ಬಿಟ್ಟು 2 crores. ಅದ್ರ ಮೇಲೆ ನಾವು ಫ್ಲ್ಯಾಟ್ ಆಗಿ ಹಾಕೋದ್ರಿಂದ 2 crores ಇಂಟು 25% ಮಾಡಿದಾಗ ನಮಗೆ 2 crores ಇಂಟು 25% ಮಾಡಿದಾಗ ನಮಗೆ 50 lakhs ಬರುತ್ತೆ. 50 lakhs ಬಂದಾಗ ಅದಕ್ಕೆ ಸರ್ಪ್ರಸ್ ಆ್ಯಡ್ ಮಾಡಬೇಕಾಗುತ್ತೆ, ಯಾಕಂದರೆ ಜಾಸ್ತಿ ಇದೆ ಅಲ್ವಾ. ಸರ್ಪ್ರಸ್ ಏನು ಅಮೌಂಟು ಇಲ್ಲಿದೆ ಅಲ್ಲ ಕಂಪ್ನೀಸ್ಗೆ, ಸರ್ಪ್ರಸ್ 1 crore ಇಂದ 10 crore ಒಳಗಿದ್ರೆ 7% ಅಂತ, ಇಂಡಿಯನ್ ಕಂಪನಿ ಆಗಿರೋದ್ರಿಂದ 7% ಹಾಕ್ತೀವಿ. ಆವಾಗ 3,50,000 ಬರುತ್ತೆ. ನೆಟ್ ಬೇಸಿಕ್ ಟ್ಯಾಕ್ಸ್ ಬಂದ್ಬಿಟ್ಟು 53,50,000 ಬರುತ್ತೆ. ಓಕೆನಾ, ಅದ್ರ ಮೇಲೆ ನಾವು ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ನ ಹಾಕ್ತೀವಿ 4%, ಆವಾಗ ನಮಗೆ 2,14,000 ಬರುತ್ತೆ. ಎಲ್ಲ ಟೋಟಲ್ ಆ್ಯಡ್ ಮಾಡಿದಾಗ 5564,000 ಆನ್ಸರ್ ಬರುತ್ತೆ. ಓಕೆನಾ, ನೆಕ್ಸ್ಟ್ ಇಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಆಗಿ ಒಂದು ಚಾರ್ಟ್ನ ಬರ್ಕೊತೀವಿ ನಾವು. ಫಸ್ಟ್ ಇದರೊಳಗೆ ನಾವು ಟ್ಯಾಕ್ಸ್ನ ಪೇ ಮಾಡ್ತೀವಿ ಅಂತ. ಏನಂತಂದರೆ ಅಕ್ರೂವಲ್ ಬೇಸಿಸ್ ಅಂದರೆ ನಾವು ದುಡ್ಡು ಕೊಟ್ಟಕ್ಕೆ ಮುಂಚೆನೇ ಟ್ಯಾಕ್ಸ್ನ ಪೇ ಮಾಡೋರು. ರಿಸಿಪ್ಟ್ ಬೇಸಿಸ್ ಅಂದರೆ ದುಡ್ಡು ಕಟ್ಟಾದಮೇಲೆ ಟ್ಯಾಕ್ಸ್ ಎಕ್ಸಮ್ಷನ್ಗೆ ಹಾಕೋವಂಥದ್ದು. ಓಕೆನಾ, ಫಸ್ಟು ಸ್ಯಾಲ್ರಿ ಇನ್ಕಮಲ್ಲಿ ಅಕ್ರೂವಲ್ ಬೇಸಿಸ್ ಎಲ್ಲರೂ ಮತ್ತು ರಿಸಿಪ್ಟಲ್ಲಿ ವಿಚ್ ಎವರ್ ಈಸ್ ಅರ್ಲಿಯರ್ ಅದ್ರ ಮೇಲೆ ನಾವು ಟ್ಯಾಕ್ಸ್ನ ಇದು ಮಾಡ್ತೀವಿ. ಹೌಸ್ ಪ್ರಾಪರ್ಟಿಲಿ ಅಕ್ರೂವಲ್ ಬೇಸಿಸಲ್ಲಿ, PGBT ಮತ್ತು IFOS ಅಲ್ಲಿ ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಅಟ್ ದ ಮೈ ಆಪ್ಷನ್ ಐದರ್ ಅಕ್ರೂವಲ್ ಅಥವಾ ರಿಸಿಪ್ಟ್ ಯಾವುದ್ರೊಳಗಾರು ಆಗ್ಬೋದು. ಕ್ಯಾಪಿಟಲ್ ಗೇನ್ಸಲ್ಲಿ ಅಕ್ರೂವಲ್ ಬೇಸಿಸಲ್ಲಿ. ಇದೆಲ್ಲ ನಾನು ಎಂತಕ್ಕೆ ಈಗಲೇ ಬರೀರಿ ಅಂತ ಹೇಳ್ತಿದ್ದೀನಿ ಅಂದರೆ ನಿಮಗೆ ರಿವೈಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಇದು ನೀವು ಎಲ್ಲ ಚಾಪ್ಟರ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ ಏನೇನು ಅಂತ. ಓಕೆನಾ, ಇಲ್ಲಿಗೆ ನಾನು ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಎರಡೂ ಇದೇ ಇದರೊಳಗೆ ಮುಗಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ.